ನೋಡಿ ನನಗೆ ಆ್ಯಕ್ಚುಲಿ ತುಂಬ ಶಾಕ್ ಆಯಿತು, ಏನು ಸಕ್ಕದಾಗಿ ಹಾಡಿದ್ದಾರೆ ಅಂತ. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಹಾಡನ್ನು ಬಿಡುಗಡೆ ಮಾಡೋದಕ್ಕೆ ಬಹಳ ಖುಷಿ ಇದೆ. ಬಹಳಷ್ಟು ಜನ ಗೆಳೆಯರು ಕಾಣ್ತಾ ಇದ್ದಾರೆ, ಎಲ್ರಿಗೂ ಹಾಯ್. ಆ್ಯಂಡ್ ಸ್ಮೈಲ್ಸ್ ಕೊಟ್ಲು ಸೂಜಿಮಲ್ಲಿ ಹಾಡು ಬಿಡುಗಡೆ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದಗಳು. ಇದು ಠಾಣೆ ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಲಿ ಚಲನಚಿತ್ರ ರಿಲೀಸ್ ಆದ ತಕ್ಷಣ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲು ನನ್ನೇ ಬಿಟ್ಟಿದ್ದಾರೆ ಮಾತಾಡೋದಕ್ಕೆ. ತುಂಬ ಖುಷಿ ಆಗ್ತಿದೆ ಎಲ್ಲ ಗಣ್ಯರಿಗೂ, ಠಾಣೆ ಚಿತ್ರತಂಡದವರಿಗೂ, ಹಾಗೆ ಮಾಧ್ಯಮ ಮಿತ್ರ ವರ್ಗದವರಿಗೂ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ, ನಂತರ ಆಡಿಯೋ. ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್, ಥ್ರಿಲ್ಲರ್, ಆ್ಯಕ್ಷನ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಪಾತ್ರ ವರ್ಗದವರು, ಸುಮಾರು 200 ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬ ಒಂದೊಂದು ಕ್ಯಾರೆಕ್ಟ್ರಿಗೂ ಟ್ರೀಟ್ ಮಾಡಬೇಕಾದ್ರೆ ತುಂಬ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತು ಭಗತ್ ರಾಜ್ ಅವರು ಡೈರೆಕ್ಟರು. ಸೊ ಈ ಒಂದು ಚಲನಚಿತ್ರದಲ್ಲಿ 2 ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದರೆ, ಫಸ್ಟ್ ಸಾಂಗ್ ಬಂದು ನಾಯಕನ ಒಂದು ಕ್ಯಾರೆಕ್ಟ್ರು, ಅಂದರೆ ಆ ಸ್ಲಮ್ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಇರೋವಂಥ ಒಬ್ಬ ಮಧ್ಯಮ ವರ್ಗದ, ಮಧ್ಯ ವಯಸ್ಕ ಅಂತ ಹೇಳ್ಬೋದು. ಸೊ ಅವರ ಒಂದು ಜರ್ನಿ ಹೇಗಿರುತ್ತೆ, ಆ ಸುತ್ತಮುತ್ತ ಏರಿಯಾದಲ್ಲಿ ಅವ್ರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನ ಒಂದು ಬಿಂಬಿಸುವಂಥ ಒಂದು ಮಾಂಟೇಜ್ ಸಾಂಗು. ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶನಲ್ ಸಾಂಗ್ ಮಾಡಬೇಕು ಅಂದಾಗ, ಕಂಪೋಸಿಂಗ್ ಆದಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟರು. ಡೈರೆಕ್ಟರ್ ಸರ್ ಕೂಡ ಒಂದಷ್ಟು ಗಾದೆಗಳು ಇಂಥದನ್ನೆಲ್ಲ ಅಳವಡಿಸಿ ಅಂತೆಲ್ಲ ಹೇಳಿದ್ರು. ಅದೇ ರೀತಿ ರೆಮೋ ಅವರು ತುಂಬ ಚೆನ್ನಾಗಿ ಬರ್ಕೊಟ್ರು. ದೆನ್ ಅದನ್ನು ಫಸ್ಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ. ಬಟ್ 4 ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ, ಇದು ಯಾಕೆ ಮೋಟಿವೇಶ್ನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ಆಗ ನಾನು ಇವ್ರಿಗೆ ಹೇಳಿದಾಗ, ಟೀಮ್ಗೆ ಹೇಳಿದಾಗ, ಇಲ್ಲ ಖಂಡಿತ ಮಾಡೋಣ ಅಂತಂದರು. ಸೊ ಆಗ ಈ ಸಾಂಗ್ನಲ್ಲಿ ಜ್ಞಾನ ಮತ್ತು ದಿವ್ಯಾ ಅಲೂರ್ ಅವರ ಮಗಳು ಕೂಡ ಹಾಡಿದ್ದಾಳೆ, ಜನ್ಯ, ಮತ್ತು ಮೌಲ್ಯ, ಹಾಗೆ ನಾಗಚಂದ್ರಿಕ ಅವರ ಮಗ ಅಚಿಂತ್ಯ ಅಂತ, ನಂತರ ಕುಶಲ ಅಂತ ಸಿಂಗರ್, ಅವ್ರ ಮಗಳು ಕೂಡ ಹಾಡಿದ್ದಾಳೆ, ಅನುಷ್ಕಾ. ಸೊ ಇನ್ನು 2ನೇ ಸಾಂಗ್ ಬಂದು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಅದು ಒಂದು ಲವ್ ಮಾಂಟೇಜ್ ಸಾಂಗು. ಅದನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ. ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ಗಳ ಜೊತೆಗೆ, ಸಾಂಗಿಗಿನ್ನ ನನಗೆ ಹೆಚ್ಚಿಗೆ ಕೆಲಸ ಇದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ. ಬಿಕಾಸ್ ಈ ಸಾಂಗ್ ನಾನು ಮೂವಿ ಅವರು ಫಸ್ಟ್ ಸ್ಟೋರಿ ಹೇಳಾದ್ಮೇಲೆ ನನಗೆ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿ ನನ್ನ ಮೂವಿ ಬಂದಾಗ ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಆಗೋಗಿತ್ತು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಸಾಂಗ್ಸೇ ಬೇರೆ. ಆಮೇಲೆ ನನಗೆ ಮೂವಿ ಬಂದಾಗ ಸರಿ 2 ಸಲ 3 ಸಲ ನೋಡಿದೆ, ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಬೋದು ಅಂತ ಅಂದ್ಕೊಂಡೆ. ದೆನ್ ಅಗೈನ್ 1 ರೀಲ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ, 2ನೇ ರೀಲು, 3ನೇ ರೀಲು ಹೋದ್ಮೇಲೆ ಮತ್ತೆ ಅಗೈನ್. ಸೊ ಒಟ್ಟು 3ನೇ ಸಲ ನಾನು ಅಗೈನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಲಿಂಕ್ ಕೊಡಬೇಕು, ಈ ಕ್ಯಾರೆಕ್ಟ್ರಿಗೆ ಇದೇ ಮ್ಯೂಸಿಕ್ ಬರಬೇಕು, ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು. ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಕೆಲಸ ಮಾಡಿದ್ದೀವಿ, ಇನ್ನೇನಿದ್ರು ನೀವು ಹೇಳಬೇಕು. ನಂತರ ಇದು ಮತ್ತೊಂದು ಖುಷಿ ಏನಂತಂದರೆ, ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಅಪ್ಪು ಸರು ಬಿಡುಗಡೆ ಮಾಡಿಕೊಟ್ಟಿದ್ರು. ಸೊ ಅದು ಇವತ್ತು ಈ ಚಿತ್ರದ ಮೂಲಕ ರೀಲಾಂಚ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದೆ ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತು ಆಡಿಯೋಗಳು ಬರುವಂಥ ಸಾಧ್ಯತೆ ಇದೆ. ನಂತರ ಇದರಲ್ಲಿ ಇನ್ವಾಲ್ವ್ ಆದಂಥ ಆಡಿಯೋ, ಓಕೆ, ರೆಮೋ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ಇದನ್ನು ಹಾಡಿದಂಥ ಜ್ಞಾನ ಮತ್ತು ಜನ್ಯ ಸರ್, ಅದೇ ಹೇಳಿದ್ನಲ್ಲ, ಆ ಸಾಹಿತ್ಯ ಇನ್ಸ್ಪಿರೇಷನ್ ಮಾಡಿದ್ದು ನನಗೆ. ಆ ಸಾಹಿತ್ಯ ಒಂದು ಮೋಟಿವೇಶನಲ್ ಸಾಂಗ್ ಆಗಿದ್ದರಿಂದ
ಸೊ ಇದನ್ನು ಮಕ್ಕಳು ಹಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಸಾಂಗ್ ಮಾಡಿದ್ದು. ಫಸ್ಟ್ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಸರ್, ಅದಕ್ಕೆ ಅವಕಾಶ ಇರಲಿಲ್ಲ. ಬಿಕಾಸ್ ಐ ಮೀನ್ ಸ್ಟೋರಿ ಆ ರೀತಿ ಹೋಗುತ್ತೆ, ಸೊ ಎಲ್ಲೂ ಸ್ಟೋರಿಗೂ ಧಕ್ಕೆ ಆಗಬಾರ್ದು. ಇದು ಕೂಡ ಒಂದು ಪಲ್ಲವಿ ಒಂದು ಚರಣ ಶಾರ್ಟಾಗೇ ಇಟ್ಟಿದ್ವಿ. ಬಟ್ ಖಂಡಿತ ಮೂವಿ ನಿಮ್ಮನ್ನೆಲ್ಲೂ ಬೋರ್ ಮಾಡೋದಿಲ್ಲ, ಆ ರೀತಿ ತೊಗೊಂಡು ಹೋಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಮಾನಸ ಹೊಳ್ಳ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಹಾಗೆ ಠಾಣೆ ಒಂದು ಟೀಮ್ ಹೆಸರೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಹೆಸರು, ಯಾಕಂದರೆ ಎಲ್ಲರೂ ಆರಾಮಾಗಿ ಜ್ಞಾಪಕ ಇರುತ್ತೆ ಎಲ್ಲರೂ ಅನ್ನೋದು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈಗ ಮತ್ತೆ ನಾನು ಬಂದಮೇಲೆ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಇಲ್ಲಿ ಇದ್ದಿದ್ದಕ್ಕೆ, ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ, ಅದು ಗೊತ್ತಿರೋ ವಿಷಯ. ಹಾಗಾಗಿ ನಿಮ್ಮ ಸಪೋರ್ಟು ಯಥೇಚ್ಛವಾಗಿ ನಮಗೆ ಬೇಕು, ನಮ್ಮ ಟೀಮ್ ಮೇಲೆ, ಠಾಣೆ ಟೀಮ್ ಮೇಲೆ. ಹಾಗೆ ನಮ್ಮ ಮಾನಸ ಹೊಳ್ಳ, ಅವಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನಾವು ಬಾಲ್ಯ ಸ್ನೇಹಿತರು, ಆಗ ಜೊತೆಗೆ ಹಾಡ್ತಾ ಇದ್ವಿ ಎಷ್ಟೊಂದು ಹಾಡುಗಳನ್ನ. ಹಾಗೆ ಬರ್ತಾ 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 ಅವಳು ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದ್ಲು. ನಾನು ಸುಮ್ಮನೆ ಎಲ್ಲೋ ಒಂದೆರಡು ಹಾಡುಗಳನ್ನ ಬರಿತಾ ಇದ್ದೆ, ಅದು ಭಾಳ ಇಷ್ಟ ಆಗ್ತಾಯಿತ್ತು. ನಂಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ಲು, ಚೆನ್ನಾಗಿ ಬರಿತೀನಿ ನೀನು, ಯಾಕೆ ಬರೀಬಾರ್ದು ಅಂತ. ಪರವಾಗಿಲ್ಲ ಬಿಡು ಅಂತ ಆ ಥರನೇ ಬರ್ತಾಯಿತ್ತು. ಹಾಗೆ ಸಣ್ಣ ಪುಟ್ಟದು ನಾವು ಬರೆದು ಎಷ್ಟೋ ಹಾಡುಗಳು ಮಾಡಿದ್ವಿ. ಬಟ್ ಈ ಸಾಂಗು ಶಿ ವಾಸ್ ವೆರಿ ಪರ್ಟಿಕ್ಯುಲರ್. ಇದೊಂಥರ ಒಂದು ಮೋಟಿವೇಶ್ನಲ್ ಸಾಂಗ್ ಬೇಕು, ಡೈರೆಕ್ಟರ್ ಹತ್ರ ನೀನು ಮಾತಾಡು, ನೀನು ಬರೀ ಅಂತ. ನನಗೊಂದು ಸ್ವಲ್ಪ ಭಯ ಆಯಿತು ಆ್ಯಕ್ಚುಲಿ, ಮೋಟಿವೇಶ್ನಲ್ ಸಾಂಗ್ ಹೆಂಗೆ ಬರುತ್ತೋ ಏನು ಕತೆನೋ, ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ. ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು, ಮೇಡಮ್ ಈ ಥರ ಇರಲಿ, ಅಂದರೆ ಕೈಲಾಗ್ದಿರೋದು ಏನೂ ಇಲ್ಲ, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು. ಸೊ ಆ ಥಾಟ್ ಮೇಲೆ ಏನು ಬರ್ತೋ ಅದನ್ನು ನಾನು ಬರೆದಿದ್ದೀನಿ. ಹಾಗೆ ನಮ್ಮ ಅಣ್ಣವ್ರದ್ದು ಒಂದೆರಡು ಸಾಲು ಕೂಡ ಅಲ್ಲಿ ಆಗೋದ್ರಿಂದ ಕೈ ಕಟ್ಟಿ ಕುಳಿತಾರೆ ಅಂತ, ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ಟೀಮ್ಗೂ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಎರಡನೇ ಸಾಂಗ್ ನಾನು ಕೇಳಿದೆ, ಇವಾಗ ಕೇಳಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಧ್ವನಿಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ ಹುಕ್ಲೈನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ನಮ್ಮ ಠಾಣೆ ಮೂವಿಗೆ. ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸಲಿ, ಇನ್ನೊಂದಷ್ಟು ಒಳ್ಳೆ ಹಾಡುಗಳು ಅದರಲ್ಲಿ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ತಮಿಳಲ್ಲಿ ಬರಿತೀನಿ ಸರ್, ಕನ್ನಡ ಬರಿತೀನಿ, ಇಂಗ್ಲೀಷು ಒಂದಷ್ಟು ಬರಿತೀನಿ ಸರ್. ತುಂಬ ತಲೆ ತಿಂತಿರ್ತೀನಿ ಸರ್ ಆ್ಯಕ್ಚುಲಿ ನಾನು ಅವಳಿಗೆ. ಸರ್ ಹಾಡುಗಳು ತುಂಬ ಬರ್ತಿದ್ದೀನಿ ಸರ್, ಅಂದರೆ ಆಚೆ ಗೊತ್ತಿರೋ ಥರ ಹೆಸರಾಗಿ ಥರ ಹಾಡುಗಳು ಕಮ್ಮಿ, ಬಟ್ ಒಂದು 100 ಮೇಲೆ ಬರೆದಿದ್ದೀನಿ ಸರ್. ಹಾಗೆ ಇನ್ನೊಂದು ಹೇಳ್ಬೇಕು ಸರ್, ಭಾಳ ತಲೆ ತಿಂತಾರೆ ಸರ್. ಈ ಹಾಡು ಬರೆದಾಗ 12 ಗಂಟೆ ರಾತ್ರಿ. ಏನಂದರೆ ಮನೇಲಿ ಮಾಮೂಲಾಗಿ ಫ್ರೆಂಡ್ಸ್ ಬರೋ ಥರ ಬರ್ತಾರೆ ಸರ್ ಮನೆಗೆ. ಮಾನಸ ಇಷ್ಟು ತುಂಬ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ. ಮಾನಸ ಹುಳ್ಳ ಬರ್ತಾರೆ 12 ಗಂಟೆ ಅನ್ನೋದಿಲ್ಲ, ಮನೇಲಿ ಇದೆಯಾ ಊಟಕ್ಕೆ ಬಾರೆ ಅಂತೀನಿ. ರೆಗ್ಯುಲರ್ ಆಗಿ ಫ್ರೆಂಡ್ಸ್ನ ಬರ್ತಾಳೆ. ನಾನು ನೋಡೋಕೆ ಬರ್ತಾಳೆ ಅಂದ್ಕೊಂಡ ತಕ್ಷಣ ಪೇಪರ್ ಪೆನ್ ತೊಗೊಂಡ್ಬಿಡು ಅಂತಾಳೆ. ಮಲ್ಗೋ ಟೈಮ್ ಕಣದೆ, ಹಾಡ್ಬಿಡು, ಏನು ಮಲ್ಗೋದು ಯಾವಾಗಲೂ ಇರುತ್ತೆ ಅಂತ. ಸೊ ಅವಳು ಒಂದು ನಿಮಿಷ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಅವ್ಳಿಗೆ ಯಾವಾಗಲೂ ಅಷ್ಟೇ ಆ ಟೈಮ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಅವಳು ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾಳೆ ಇವತ್ತಿನವರೆಗೂ. ಹೊಸದು ಸರ್, ನನಗೆ ಹೊಸದು ಮೋಟಿವೇಶ್ನಲ್ ಸಾಂಗ್ ಬರೆಯುವಂಥದ್ದು ನನಗೆ ಹೊಸದು. ಯಾಕಂದ್ರೆ ಯೂಶ್ವಲಾಗಿ ಲವ್ ಸಾಂಗ್ಸ್ ಬರ್ದಿದ್ದೀನಿ, ಮತ್ತು ಮೋಟಿವೇಶ್ನಲ್ ಬೇರೆ ಥರ ಬರ್ತೀವಿ ಸರ್, ಅಂದರೆ ಕ್ಯಾಶುವಲಾಗಿ ಸಾಂಗ್ಸ್ ಇರುತ್ತಲ್ಲ ಅಂಥದ್ದು ಬರ್ತೀವಿ. ಈ ಥರ ಒಂದು ವರ್ಡ್ಸ್, ಇಂಪ್ಯಾಕ್ಟ್ ಆಗುವಂಥ ವರ್ಡ್ಸ್ ಯೂಸ್ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೀವಿ, ಅದನ್ನು ಉಲ್ಟಾ ಹಾಸಿಗೆನ ಮೀರಿ ಕಾಲು ಚಾಚಬೇಕು, ಆಸೆಗಳನ್ನ ಪಡಬೇಕು. ಆಮೇಲೆ ನದಿಗಳಿಗಿಂತ ಸಾಗರ ದೊಡ್ಡದು, ನೀ ಬಲೆ ಹಾಕು ಸಾಗರಕ್ಕೆ, ಎಲ್ಲ ಮೀನುಗಳು ಜಾಸ್ತಿ ಸಿಗ್ತವೆ, ಡಿಫ್ರೆಂಟಾಗಿ ಸಿಗ್ತವೆ. ಆ ಥರ ಒಂದು ಥಾಟಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ನೋಡಿ ಮಾಡಿ ಬರೆದಿರೋದು ಸರ್. ಅದೇ ಸರ್, ಬಿಲ್ಡಪ್ ಸಾಂಗ್ ಬರ್ಬಿಡ್ಬೋದು ನನಗೊಂದು ಯೋಚನೆ. ಹಾಂ ಸರ್, ಅದೇ ಸರ್, ಹೊಸ ಕಾನ್ಸೆಪ್ಟ್ ಇತ್ತು, ಭಯ ಇತ್ತು. ಅವ್ರ ಸಪೋರ್ಟು ಇದೆ ಸರ್, ಯಾಕಂದರೆ ಅವರು ಪ್ರಾಪರಾಗಿ ಏನಂದರೆ ತುಂಬ ಜನಕ್ಕೆ ಅವ್ರಿಗೆ ಏನು ಬೇಕಂತಲೇ ಗೊತ್ತಿರಲ್ಲ ಸರ್. ಸುಮ್ಮನೆ ಒಂದು ಹಿಂಗೆ ಬರೀರಿ ಹಂಗೆ ಬರೀರಿ ಅಂತಾರೆ. ಬಟ್ ಮಾನಸ ಇರ್ಬೋದು ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ದೇವರ್ ವೆರಿ ಪರ್ಟಿಕ್ಯುಲರ್, ಅವ್ರಿಗೆ ಗೊತ್ತಿತ್ತು ಏನು ಬೇಕು ಅಂತ. ಸೊ ಅದನ್ನು ತೊಗೊಂಡ್ರು ಅವರು, ಏನು ಚೇಂಜಸ್ ಇತ್ತು ಹೇಳಿದ್ರು, ಚೇಂಜಸ್ ಎಲ್ಲ ನಡೀತು. ನನಗೆ ಭಾಳ ಖುಷಿಯಾಗಿದೆ ಸರ್ ಬರೆದಿರೋದು, ನನಗೆ ಪರ್ಸ್ನಲ್ ಆಗಿ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಚಿತ್ರರಂಗಕ್ಕೆ ನಾನು ಹೊಸಬ, ಆದರೆ ಚಿತ್ರರಂಗ ನನಗೇನು ಹೊಸದಲ್ಲ.
2007ನೇ ಇಸ್ವಿನಲ್ಲಿ ನನ್ನ ಜರ್ನಿ ಶುರು ಮಾಡಿದೆ. ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ ಪಾದಾರ್ಪಣೆ ಮಾಡಿದೆ. ಸೊ ಅಲ್ಲಿಂದ ಜರ್ನಿ ಒಂದು ಹೀರೋ ಆಗಿ ಅಭಿನಯಿಸಬೇಕು ಅನ್ನೋ ಒಂದು ಆ ಬರ್ನಿಂಗ್ ಸೆನ್ಸೇಷನು ಈಗಲೂ ರಕ್ತ ಕುದೀತಾ ಇದೆ, ಹೀರೋ ಆಗಿ ಮಾಡಬೇಕು ಅಂತ. ಸೊ ಆ ಬರ್ನಿಂಗ್ ಸೆನ್ಸೇಷನ್ನು ನನ್ನನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಈಗ ನನ್ನ ಬಗ್ಗೆ ಅಷ್ಟೊಂದು ಹೇಳೋ ಇದು ಚೆನ್ನಾಗಿರಲ್ಲ ಅನ್ಸುತ್ತೆ, ಯಾಕಂದರೆ ನನಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಅತಿ ಮುಜುಗರ ತರುವಂಥ ವಿಷಯ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಒಂದು ಚಿತ್ರರಂಗ, ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಯಾರು ಇವನು, ಎಲ್ಲಿದ್ದ, ಇವತ್ತು ಬಂದ್ಬಿಟ್ಟಿದ್ದಾನೆ, ಹೀರೋ ಆಗ್ಬಿಟ್ನಾ, ಹೆಂಗಾಗ್ಬಿಟ್ಟ ಅಂತ. ಸೊ ಆ ಜರ್ನಿಯದ ಒಂದು ಚಿಕ್ಕದಾದ ಒಂದು ಗ್ಲಿಮ್ಸನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದೇ 2007ರಲ್ಲಿ ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಫೈಟರ್ ಆಗಿ ಪಾದಾರ್ಪಣೆ ಮಾಡ್ತೀನಿ. ತದನಂತರ ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು 1 ವರ್ಷದ ಅವಧಿಯ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ. ಅಲ್ಲಿ ಕೋರ್ಸ್ ಮಾಡ್ತಾನೆ ನನಗೆ ಕೌರವ ವೆಂಕಟೇಶ್ ಅವರು ಪರಿಚಯ ಆಗ್ತಾರೆ. ಯಾಕಂದರೆ ಅವರು ನಮಗೆ ಅಲ್ಲಿ ಈ ಸಾಹಸ ದೃಶ್ಯಗಳನ್ನೆಲ್ಲ ಅವರೇ ನಮಗೆ ಹೇಳ್ಕೊಡ್ತಾ ಇದ್ದವರು. ಸೊ ಅವರ ಜೊತೆ ಒಂದು ಜರ್ನಿ, ಅವ್ರದ್ದೊಂದು ಫೈಟ್ ಕ್ಲಾಸ್ ಇರುತ್ತೆ. ಆ ಫೈಟ್ ಕ್ಲಾಸಲ್ಲಿ ನಾನು ಹೋಗಿ ಸೇರ್ಪಡೆ ಆಗ್ತೀನಿ. ಒಬ್ಬ ಫೈಟರ್ಗೆ ಏನೇನು ಬೇಕು, ಯಾವುದೇ ಸಮ್ಮರ್ ಸಾಲ್ಟು, ಏನೇ ಐಟಮ್ ಇರ್ಬೋದು. ಮೊದಲನೇದಾಗಿ ನನಗೊಂದು ಸ್ವಲ್ಪ ಈ ಆ್ಯಕ್ಷನ್ ಮೂವೀಸ್ ಮೇಲೆ ಹುಚ್ಚು ಜಾಸ್ತಿ. ಏನು ಈ ಬ್ರೂಸ್ಲಿ, ಜಾಕಿ ಚಾನು ಇವರೆಲ್ಲ ಇದ್ದಾರೆ, ಜೇಸನ್ ಸ್ಟ್ಯಾಥಮು, ಮೈಕಲ್ ಜೆ ವೈಟು, ಮತ್ತು ನಮ್ಮ ಕನ್ನಡದಲ್ಲಿ ತೊಗೊಂಡ್ರೆ ಹೇಳ್ಬೇಕಾಗಿಲ್ಲ, ಎಲ್ಲರೂ ಮನಸ್ಸಲ್ಲಿದ್ದಾರೆ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ಅವ್ರು ನಮ್ಮಲ್ಲಿ ಇಲ್ಲ. ಅವರ ಒಂದು ಆಶೀರ್ವಾದ ತಗೊಂಡು ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆದರೂ ಸಹ ಅವರ ಆ್ಯಕ್ಷನ್ ಸೀಕ್ವೆನ್ಸ್ನ ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದೆ. ಏನೇ ಒಂದು ಆ್ಯಕ್ಷನ್, ಯಾವುದೇ ಸಿನಿಮಾ ಬರಲಿ, ಏನೇ ಆ್ಯಕ್ಷನ್ ಬರಲಿ, ಆ ಥರ ನಾನು ಫುಲ್ಲು ಪ್ರಯತ್ನ ಮಾಡಿ ಆ ಐಟಮ್ ಬರಬೇಕು ನನಗೆ. ಈಗ ರಿವರ್ಸಾ, ಸಮ್ಮರ್ ಸಾಲ್ಟಾ, ಇವತ್ತು ಬರಬೇಕು, ವಾಲ್ ಜಂಪಿಂಗಾ, ಇವತ್ತು ಬರಬೇಕು, ಮೇಲಿಂದ ಬೀಳ್ಬೇಕಾ, ಬರಬೇಕು. ಸೊ ಆ ಥರ ಎಲ್ಲ ಪ್ರಯತ್ನ ಪಟ್ಕೊಂಡು ಒಂದಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಅವ್ರು ಮಾಡೋವಂಥ ಸಿನಿಮಾಗಳಿಗೆಲ್ಲ ಹೋಗಿ ಒಬ್ಬ ಸಾಹಸ ಕಲಾವಿದನಾಗಿ, ಒಬ್ಬ ಆರ್ಟಿಸ್ಟ್ ಆಗಿ, ಸಪೋಸ್ ಯಾರೋ ಶೂಟಿಂಗ್ಗಳಲ್ಲಿ ಯಾರೋ ಆರ್ಟಿಸ್ಟ್ಗಳು ಬರ್ತಿರ್ಲಿಲ್ಲ, ಆ ಟೈಮಲ್ಲಿ ನಾನು ಅದಕ್ಕೆಲ್ಲ ಜೀವ ತುಂಬ್ತಿದ್ದೆ, ಸಣ್ಣ ಪುಟ್ಟ ಪಾತ್ರಗಳು. ತದನಂತರ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ನಮ್ಮ PD ಸತೀಶ್ ಚಂದ್ರ ಅವ್ರು ಕಟ್ಟಿರುವಂಥದ್ದು. ಸೊ ಅವರ ಒಂದು ರಂಗ ತಂಡಕ್ಕೆ ನಾನು ಸೇರ್ಪಡೆಗೊಂಡು ಒಂದಷ್ಟು ಜನ ಸ್ನೇಹಿತರು ನನಗಲ್ಲಿ ಪರಿಚಯ ಆಗ್ತಾರೆ. ಇವಾಗ ಬಂದಿರೋವಂಥ ನಮ್ಮ ಸ್ನೇಹಿತ ರಿಷಿ, ನಾವು ಅವರೆಲ್ಲ ಜೊತೆಗೆ ಒಟ್ಟಿಗೆ ನಾಟಕ ಮಾಡ್ತಿದ್ದವರು. ನಾವು ಮಾಡ್ತಿದ್ದಂಥ ನಾಟಕ ಮಾರ್ಗೋಸ ಮಹಲ್, ಇವತ್ತು ಅವದ್ರಲ್ಲಿ ಮಾಡಿರುವಂಥ ಆರ್ಟಿಸ್ಟ್ಗಳೆಲ್ಲರೂ ಸೂಪರ್ ಸ್ಟಾರ್ ಆಗಿದ್ದಾರೆ. ನಮ್ಮ ಋಷಿ, ವಸಿಷ್ಠ ಎನ್ ಸಿಂಹ ಮತ್ತು ನಿರಂಜನ್ ದೇಶಪಾಂಡೆ. ಸೊ ಅವರೆಲ್ಲ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ನನಗಿಲ್ಲಿ ಬರ್ನ್ ಆಗ್ತಾ ಇದೆ, ಏನಿದು ಇವ್ರಿಗೆಲ್ಲ ಸಕ್ಸಸ್ ಸಿಕ್ಕಿದೆ, ನಾನು ಯಾವಾಗ ಸಕ್ಸಸ್ ಆಗೋದು? ಒಂದು ಸಕ್ಸಸ್ ಬೇಕಲ್ವಾ ಜೀವನದಲ್ಲಿ, ನನ್ನದೇ ಆದ ಒಂದು ಐಡೆಂಟಿಟಿ ಯಾಕೆ ಕ್ರಿಯೇಟ್ ಮಾಡ್ಕೋಬಾರ್ದು? ಸೊ ಹಂಗಾಗಿ ಈ ಏನಾಯಿತು, ಈ ಸಾಹಸ ದೃಶ್ಯಗಳಿರ್ಬೋದು, ರಂಗಭೂಮಿ ಆಗ್ಬೋದು, ಆಮೇಲೆ ಸಿನಿಮಾ ಶೂಟಿಂಗ್ಗಳಿಗೆ ಹೋಗೋದು, ತೆರೆ ಹಿಂದೆ ನಿಂತ್ಕೊಂಡು ನೋಡೋದು, ಒಬ್ಬ ಆ್ಯಕ್ಟರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಒಬ್ಬ ಫೈಟರ್ ಹೆಂಗೆ ಮಾಡ್ತಾರೆ, ಡ್ಯಾನ್ಸರ್ ಹೆಂಗೆ ಮಾಡ್ತಾರೆ, ಅಬ್ಸರ್ವ್ ಮಾಡಿ 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 ಸುಮಾರು ಒಂದು 15 ವರ್ಷ ಅಬ್ಸರ್ವ್ ಮಾಡಿ 2021ರಲ್ಲಿ ಕ್ರಮೇಣ ಡಿಸೈಡ್ ಮಾಡ್ಬಿಡ್ತೀನಿ, ಇಲ್ಲ ನನಗೆ ಏನಾದ್ರು ಒಂದು ಜೀವನದಲ್ಲಿ ಆಗಲೇಬೇಕು ಅಂತ. ಸೊ ಆವಾಗ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮ್ಮ ಜೊತೆಗೆ ನಿಂತ್ಕೊತಾರೆ. ಆಯ್ತು ಬಿಡಪ್ಪ, ನೀನು ಇಷ್ಟೊಂದು ವರ್ಷ ಸರ್ಕಸ್ಸು ಹೊಡಿತಿದ್ಯಾ, ಸೈಕಲ್ ಹೊಡಿತಿದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಒಂದು ಸಿನಿಮಾ ಮಾಡೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸ ಏನು ಶುರು ಮಾಡಿದ್ವಿ, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ, ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ. ಈಗ ನನ್ನ ಬಗ್ಗೆ ತುಂಬ ಹೇಳ್ತಾ ಹೋದರೆ ನಿಮಗೆ ಬೋರಿಂಗ್ ಆಗುತ್ತೆ. ಈಗ ಸಿನಿಮಾ ಬಗ್ಗೆ ಮಾತಾಡೋಣಂತೆ. ಸರ್, ಒಬ್ಬ ಇಡ್ಲಿ ಮಾರೋ ಹುಡುಗ, ಅವನ ಸುತ್ತ ಇರೋ ಜನ, ಅವನ ಜೀವನ ಮಾಡ್ತಿರೋವಂಥ ಸ್ಲಮ್ಮಲ್ಲಿ ಅವನ ಪಾಡಿಗೆ ಅವನ ಜೀವನ ಮಾಡ್ತಿರ್ತಾನೆ. ಆದರೆ ಆ ಇಡ್ಲಿ ಮಾರೋ ಹುಡುಗನಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗಬೇಕಲ್ವಾ? ಈಗ ನಮ್ಮ ಜನ, ನಮ್ಮ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿಗೇನೆ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಸಹಿಸಲ್ಲ. ಅಂಥದ್ರಲ್ಲಿ ನನ್ನ ಸುತ್ತಮುತ್ತ ಇರುವಂಥ ಜನ, ನನ್ನನ್ನು ಪ್ರೀತಿಸುವಂಥ ಜನ, ಅವ್ರಿಗೇನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ಅವ್ರು ಇರುವಂಥ ನೆಲೆ, ಅವ್ರು ಇರುವಂಥ ಜಾಗ, ಸೊ ಅವ್ರಿಗೇನಾದರೂ ಪರಿಣಾಮ ಬೀಳ್ತಾ ಇದೆ ಅಂದರೆ, ಸೊ ಅದ್ರದ್ದು ಒಂದು ಜಾನರ್ ಇಟ್ಕೊಂಡು ಸ್ಲಮ್ಮಲ್ಲಿ ನಡೆಯುವಂಥ ಘಟನೆ, ಆ ಜನಗಳಿಗೆ ಒಂದು ನ್ಯಾಯ ಕೊಡಗಿಸೋವಂಥ ಒಂದು ಘಟನೆ. ಮತ್ತು ಈ ಸಮಾಜದಲ್ಲಿ ಇದೆಲ್ಲ ತುಂಬ ಏನು ಈ ಕೆಟ್ಟ ಚಟಗಳಿಗೆ ಒಂದಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ. ಸೊ ಅದನ್ನು ಒಂದಷ್ಟು ಇಟ್ಕೊಂಡು ಇದೆಲ್ಲ ಒಂದು ಟೋಟಲಿ ಒಂದು ಫುಲ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಒಂದು ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಒಂದು 5 ಫೈಟ್ ದೃಶ್ಯಗಳು ಬರ್ತವೆ. ಸಾಂಗ್ಸ್ ಯಾಕೆ ಇನ್ನೂ ಮಾಡಲಿಲ್ಲ ಅಂತ ಅಲ್ಲೊಬ್ರು ಮಾಧ್ಯಮ ಮಿತ್ರರು ಕೇಳ್ತಿದ್ರು. ಸರ್, ಏನಂದರೆ ನಮ್ಮದು ಒಂದು ಸ್ವಲ್ಪ ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಮಾಡಿದ್ದೀವಿ. ಬಟ್ ನಮಗೂ ಆಸೆ ಇತ್ತು, ಒಂದು 5 ಸಾಂಗ್ ಆದರೂ ಅಲ್ಲಿ ಕೂರಿಸ್ಬೇಕು, ಒಂದು ಐಟಮ್ ಸಾಂಗ್ ಆದರೂ ಅಲ್ಲಿ ಬರಬೇಕು ಅಂತ.
ಆದರೆ ಅದೇನಾಗ್ಬಿಡ್ತು, ಆ ಸ್ಟೋರಿ ಹಂಗೇ ಎಳ್ಕೊಂಡು ಹೋಗುತ್ತೆ ನಿಮಗೆ ಸ್ಟಾರ್ಟಿಂದ ಎಂಡ್ವರೆಗೂ. ಅದೆಲ್ಲೂ ಸುಮ್ಮನೆ ಸಾಂಗು, ಸುಮ್ಮನೆ ಫೈಟು, ಸುಮ್ಮನೆ ಏನೋ ಒಂದು ತುರುಕ್ದೇ ಇರೋ ಥರ ತುರುಕ್ಬಿಟ್ಟು ನಿಮ್ಗಲ್ಲಿ ಬೋರಿಂಗ್ ಮಾಡಬಾರ್ದು ಅಂತ. ಸೊ ಅಲ್ಲಿ ನಮಗೆ ಆ ಸೀಕ್ವೆನ್ಸು ಬಂದಿದೆ. ಆಮೇಲೆ ಈ ನಡುವೆ ಒಂದು ಟ್ರೆಂಡ್ ಬೇರೆ ಆಗಿದೆಯಲ್ಲ, ಮಲಯಾಳಂ ಸಿನಿಮಾಗಳು ಗೆಲ್ತಾ ಇದ್ದಾವೆ ಅಂತ. ಸೊ ನಾವ್ಯಾಕೆ ಒಂದು ಪ್ರಯತ್ನ ಪಡಬಾರ್ದು, ನಾವ್ಯಾಕೆ ಒಂದು ಡಿಫ್ರೆಂಟಾಗಿ ಮಾಡಬಾರ್ದು? ಮಲಯಾಳಂ ಸಿನಿಮಾ ಅದರ ಚಿತ್ರರಂಗಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋದಕ್ಕೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲೋಗಿ ಒಂದು ಒಳ್ಳೆ ಜಾನರ್ ಇರುವಂಥ ಸಿನಿಮಾ, ಫುಲ್ಲಿ ಪ್ಯಾಕ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇಟ್ಕೊಂಡು, ಆಮೇಲೆ ಇದೆಲ್ಲ ರಿಯಲ್ ಸ್ಟೆಂಟ್ಸ್ ಎಲ್ಲ ಇರುತ್ತೆ. ಸೊ ಇಷ್ಟೊಂದೆಲ್ಲ ಮಾಡಿ ನಮ್ಮದು ಆದ ಒಂದು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂತ ಒಂದು ಚಿಕ್ಕದಾದ ಒಂದು ಪ್ರಯತ್ನ ಸರ್. ಎಲ್ಲ ನಮ್ಮ ತಂಡದವರು, ಏನು ನಮ್ಮ ಸಿನಿಮಾದಲ್ಲಿ 150 ಜನ ಕಲಾವಿದರು ಬರ್ತಾರೆ. ಯಾಕಂದರೆ ಇದು ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಈ 150 ಜನ ಕಲಾವಿದರು ಅಲ್ಲಲ್ಲಿ ಬಂದು ಹೋಗ್ತಾ ಇರ್ತಾರೆ. ಸೊ ಈ ಥರ ನಮ್ಮದೊಂದು ಸಿನಿಮಾ ಇದೆ. ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಏನು ಚಿತ್ರಮಂದಿರಗಳಲ್ಲೇ ನೋಡಬೇಕು ಈ ಸಿನಿಮಾನ. ಯಾಕಂದರೆ ನಿಮಗೆಲ್ಲೂ ಮೋಸ ಮಾಡಲ್ಲ ಸಿನಿಮಾ. ಈ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬೋದು, ವಲ್ಗರಿಟಿ ಇಲ್ಲ, ನ್ಯೂಡಿಟಿ ಇಲ್ಲ, ಏನೂ ಇಲ್ಲ. ಪಕ್ಕಾ ಒಂದು ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಅಪೇಕ್ಷಿಸ್ತೀವಿ. ಅಂದರೆ ನನಗೊಂದು ಭಯ ಇತ್ತು ಸರ್ 2021ರಲ್ಲಿ, ನಾನು ಒಬ್ಬನೇ ಏನಪ್ಪ ಈಗ ಸ್ಟಾರ್ಟ್ ಮಾಡಿಬಿಡ್ತೀವಿ ಏನಾಗ್ಬಿಡುತ್ತೋ ಅಂತ. ಬಟ್ ಇವತ್ತು ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ ನೋಡಿ, ಇಷ್ಟು ಜನ ಹಾಲ್ ತುಂಬ ಬಂದು ಇದೊಂದು ಸಿನಿಮಾ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಏನೋ ಮಾಡಿದಾನ ಅವನು, ಏನೋ ಸರ್ಕಸ್ ಮಾಡ್ತಿದ್ದ, ಅವ್ನಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡೋಕ್ಕೆ ಬರಲೇಬೇಕು ಅಂತ ನೀವೆಲ್ಲ ಬಂದಿರ್ತೀರ ಸರ್. ನಿಮ್ಗೆಲ್ರಿಗೂ ನನ್ನ ಸಾಷ್ಟಾಂಗವಾದ ನಮಸ್ಕಾರನ ಮಾಡ್ತೀನಿ ಸರ್. ಈಗ ಇನ್ನೇನಿದ್ರು ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ, ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತ ಉತ್ತರ ಹೇಳ್ತೀನಿ ಸರ್. ರಿಯಲ್ ಬೇಸ್ಡ್ ಏನು ಮಾಡಿಲ್ಲ, ಅಂದು ಶ್ರೀರಾಮ್ಪುರದಲ್ಲಿ ನಡೆಯುವಂಥ ಘಟನೆ. ಯಾಕಂದರೆ ಆ ಹುಡುಗ ಶ್ರೀರಾಮ್ಪುರದ ಹುಡುಗ. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗಾಯತ್ರಿ ನಗರ, ಸುಬ್ರಹ್ಮಣ್ಯ ನಗರ, ಶ್ರೀರಾಮ್ಪುರನೇ. ಸೊ ನಾನಲ್ಲಿ ದಿನ ನೋಡ್ತಾ ಆ ನಡವಳಿಕೆ ಅಬ್ಸರ್ವ್ ಮಾಡ್ತಿದ್ದು, ಅವರ ತೊಂದರೆಗಳೇನು, ಅವ್ರೇನು ಅಪೇಕ್ಷಿಸ್ತಾರೆ. ಇನ್ಫ್ಯಾಕ್ಟ್ ಯಾಕಂದರೆ ತುಂಬ ಜನ ರಿಲೋಕೇಟ್ ಮಾಡಿದ್ರು ಅವಾಗ, ಎಷ್ಟೋ ಜನ ಲಗ್ಗೆರೆಗೆ ಶಿಫ್ಟ್ ಆದರು, ಸ್ಲಮ್ ಎಲ್ಲ ಖಾಲಿ ಮಾಡಿಸಿರು ಜನ ಶಿಫ್ಟ್ ಆದರು. ಸೊ ಆ ಬೇಸಿಸ್ ಮೇಲೆ ನಾವೊಂದು ಜನಗಳಿಗೆ ಹೌದು ನಾವು ಇಲ್ಲೇ ಇರ್ತೀವಿ ಅಂತ ಏಕಿನೇ ಕೇಳ್ತೀವಿ ಅಂದರೆ ನಮಗೇನೋ ಒಂದು ಒತ್ತಡ ಬರುತ್ತೆ ಸರ್, ಈ ಥರ ಹಿಂಗೆ ಮಾಡಬೇಕು, ಹಿಂಗೆ ಖಾಲಿ ಮಾಡಬೇಕು ನೀವು ಅಂತ. ಸೊ ಹಾಗಾಗಿ ನಿಮಗೆಲ್ಲ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ, ಆ ಜನಗಳಿಗೆ ಏನೇನು ತೊಂದರೆ ಕೊಡ್ತಾರೆ, ಇವನು ಯಾರು, ಇಡ್ಲಿ ಯಾಕೆ ಮಾಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾನೆ, ಇದು ಠಾಣೆ ಅಂತ ಯಾಕೆ ಸಿನಿಮಾ ಹೆಸರಿಟ್ರು, ಶ್ರೀರಾಮ್ಪುರ ಅಂತ ಯಾಕೆ ಬಂತು. ಖಂಡಿತ ನಿಮ್ಗೆಲ್ರಿಗೂ ಒಂದು ಜಸ್ಟಿಫಿಕೇಷನ್ ಅಂತೂ ಸಿಕ್ಕೇ ಸಿಗುತ್ತೆ ಸರ್. ದಯವಿಟ್ಟು ಬನ್ನಿ, ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ, ನಮಗೊಂದು ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ನಿಮ್ಮೆಲ್ಲರದು ಒಂದು ಕಳಕಳಿಯಾದ ಮನವಿ ಮೂಲಕ. ರಿಲೀಸು ಆದಷ್ಟು ಬೇಗ. ಇದೊಂದು IPL ಒಂದು ಇದಿರಲ್ಲ ಸರ್, ಚಂಡಮಾರುತ ಥರ ಇದೆ. IPL ಸಿನಿಮಾ ಬರಲ್ಲ ಜನ, ಏನಾದ್ರೆ ಎಲ್ಲ ಮೊಬೈಲ್ಗಳು ನೋಡ್ಕೊಂಡು ಸೆಟ್ಲ್ ಆಗ್ತಾ ಇದ್ದಾರೆ. ಅದೊಂದು IPL ಒಂದು ಗಂಡಾಂತರ ಮುಗಿಸ್ಕೊಂಡು ಖಂಡಿತ ಚಿತ್ರಮಂದಿರಗಳಲ್ಲಿ ಆದಷ್ಟು ಬೇಗ ಬರೋಣ ಸರ್. ಎಲ್ರಿಗೂ ನಮಸ್ಕಾರ. ನಾನು ಹರಿಣಾಕ್ಷಿ, ಮೂಲತಃ ಮೈಸೂರಿನವಳು. ನನಗೆ ಇದು ಮೊದಲನೇ ಸಿನಿಮಾ, ಆದರೆ ಅಭಿನಯಕ್ಕೆ ನಾನು ಹೊಸಬಳಲ್ಲ. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನನ್ನ ತಾಯಿಯೇ ನನಗೆ ಮೊದಲ ಗುರು. ನನ್ನ ಕುಟುಂಬ ಕಂಪ್ಲೀಟಾಗಿ ವೃತ್ತಿ ರಂಗಭೂಮಿಯಿಂದ ಬಂದವರು. ನಾನು ಕೂಡ ಬಾಲ್ಯದಿಂದಲೂ ಸಂಗೀತ, ಭರತನಾಟ್ಯ ಹಾಗೂ ಅಭಿನಯ ಮೂರರಲ್ಲೂ ತೊಡಗಿಸ್ಕೊಂಡು ಪ್ರೆಸೆಂಟ್ಲಿ ಮೈಸೂರಿನಲ್ಲಿ ನನ್ನದೇ ಆದ ಭರತನಾಟ್ಯ ಅಕಾಡೆಮಿಯನ್ನು ಮತ್ತು ಸಂಗೀತವನ್ನು ಮಕ್ಕಳಿಗೆ ಪಾಠ ಮಾಡ್ತಿದ್ದೀನಿ. ಹಾಗೆ ಡೆಮಾನ್ಸ್ಟ್ರೇಷನ್ ಸ್ಕೂಲಲ್ಲಿ ನಾಟಕ ವಿಭಾಗದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ಬಗ್ಗೆ ಹೇಳೋದಾದರೆ, ನನಗೆ ಇದು ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ. ಠಾಣೆ ಬಂದು ನನ್ನ ಸ್ನೇಹಿತೆ ಆದ ರಾಜಲಕ್ಷ್ಮಿ ಅಂತ, ಅವರು ಮಾಡಬೇಕಾಗಿದ್ದ ಪಾತ್ರ ಶ್ರೀದೇವಿ. ಆದರೆ ಅವರು ಕಾರಣಾಂತರಗಳಿಂದ ಮಾಡೋಕ್ಕಾಗದೆ ನನ್ನನ್ನು ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು. ಕತೆ ಕೇಳಿದಾಗ ತುಂಬ ಖುಷಿಪಟ್ಟೆ. ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿದಾಗ ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ. ಅದು ಒಂಥರ ಇಂಟರ್ಲಿಂಕ್ ಆಯಿತು. ಪಾತ್ರದ ಹೆಸರು ಶ್ರೀದೇವಿ, ನಾನು ಬೆಟ್ಟದಲ್ಲಿದ್ದೆ ದೇವಿ ಸನ್ನಿಧಿಯಲ್ಲಿ, ಇದೆಲ್ಲ. ಆ್ಯಂಡ್ ಕತೆ ತುಂಬ ಇಷ್ಟ ಆಯಿತು. ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಮಾರ್ಚ್ 4, 2022. 10ನೇ ತಾರೀಕೆಲ್ಲ ಶೂಟಿಂಗ್ ಶುರು ಮಾಡಿದ್ರು. ಹಾಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಕ್ಯಾರೆಕ್ಟರೈಸೇಷನ್ ಪ್ರಿಪ್ರೇಷನಿಗೆಲ್ಲ. ಬಟ್ ಸ್ಟಿಲ್ ಡೈರೆಕ್ಟರ್ ಸರ್ರು ಆ್ಯಂಡ್ ಎಂಟೈರ್ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡ್ತು.
ಎಂಟೈರ್ ಟೀಮ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಕಮ್ ಹೀರೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇಲ್ಲಿ ನೆರೆದಿರೋ ಎಲ್ಲರಿಗೂ ಆ್ಯಂಡ್ ಮೀಡಿಯಾದವರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ಒಳ್ಳೆಯದಾಗಲಿ. ಒಳ್ಳೆಯ ಸಿನಿಮಾನ ನಮ್ಮ ಹುಡುಗ ಎಲ್ಲ ತಂಡದ ಜೊತೆ ಮಾಡ್ತಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್. ಸಿನಿಮಾ ಯಶಸ್ವಿ ಆಗಲಿ. ಎಲ್ಲರಿಗೂ ನಮಸ್ಕಾರ. ಪ್ರವೀಣ್ ಅವರಿಗೆ ನನ್ನ ಪ್ರಕಾರ ಒಳ್ಳೆ ಭವಿಷ್ಯ ಇದೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ರೆಡಿ ತುಂಬ ಜನ ಮಾತಾಡಿದ್ದಾರೆ. ಈ ಸಾಂಗ್ ಏನಿದೆ ಮೋಟಿವೇಶನ್ ಸಾಂಗು, ಅದ್ರಲ್ಲಿ ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬರ್ತಕ್ಕಂಥದ್ದು. ಸಿನಿಮಾ ಅಂತಲ್ಲ, ಇಡೀ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ಕಷ್ಟ ಸುಖ ಹೇಗೆ ಬರುತ್ತೋ, ಅದರಲ್ಲಿ ಏನು ಮೋಟಿವೇಶನ್ ಬರುತ್ತೋ, ಕೆಲವು ಕಂಟೆಂಟ್ ಏನಿದೆ ಒಂದೊಂದು ವರ್ಡೂ ನಿಜಕ್ಕೂ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ. ಠಾಣೆ ಕೇರಪ್ ಶ್ರೀರಾಮ್ಪುರ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಸ್ನೇಹಿತನಾಗಿ ಬಂದಿರೋದಿಲ್ಲಿ, ಸೊ ಹಾಗಾಗಿ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ ಎಲ್ಲ ಸ್ನೇಹಿತರನ್ನ ಭೇಟಿಯಾಗುವಂಥ ಒಂದು ಸಂದರ್ಭ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡಿ ಬಂದಿದ್ದು. ಆ್ಯಂಡ್ ಇವತ್ತು ಪ್ರವೀಣ್ ನಟನಾಗಿ ಲಾಂಚ್ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ನನಗೆ ಇನ್ನೂ ಬಹಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ನಿರ್ಮಾಪಕರ ಜೊತೆಗೆ ಮಾತನಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಬರೀ ಬಂಡವಾಳ ಹಾಕೋದಷ್ಟೇ ಅಲ್ಲ, ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿ ಆಲ್ವೇಸ್ ಕಲಾವಿದರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಆದರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ ಪ್ರಾಜೆಕ್ಟ್ಗೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಅದ್ಭುತವಾದಂಥ ಕಲಾವಿದರು, ನಾನು ಎಲ್ಲರೂ ನೋಡಿದ್ದೀನಿ. ಐ ಥಿಂಕ್ ಅವರೆಲ್ಲರೂ ಕೂಡ ಸಾಥ್ ಕೊಟ್ಟು ಸಿನಿಮಾ ಮಾಡಿರೋದು ಐ ಥಿಂಕ್ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್. ಹಾಗಾಗಿ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ನಾನಂತೂ ಕಾತರನಾಗಿ ಕಾಯ್ತಾ ಇದ್ದೀನಿ. ಎಲ್ಲ ನಿಮ್ಮ ಸ್ಟೋರೀಸ್ಗಳನ್ನ ಕೇಳಿ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಖಂಡಿತವಾಗ್ಲೂ ಪ್ರೇಕ್ಷಕರಿಗೂ ಕೂಡ ನಿಮ್ಮ ಈ ಕಥೆಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಅವರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಳಿನಲಿ ಭರವಸೆಯ ಬೆಳಕನು ನೀ ಹೂಡು, ಸಾಧಿಸೋ ಪಥದಲ್ಲಿ ತಡೆಗಳು ನೂರು. ಹಾರೋ ಗರಿಬಿಚ್ಚಿ ನೀನು ಬಾ ತಲುಪೋ ತೀರ, ಜಾರೋ ಜಲಧಾರೆಯಂತೆ ಹರಿದಾಡಿ ಸಾಗೋ ದೂರ. ಕೈಲಾಗ್ದೆ ಕೂರೋನು ನೆಲಡೊಂಕು ಅನ್ನುತ್ತಾರೆ, ಹನಿ ಹನಿ ಸೇರಲು ಹಣ್ಣುಗಳಂತೆ ಬೆವರಿನ ಹನಿ ಸುರಿಸೋಣ. ಅವರಿವರಲ್ಲಿ ಕೈಯನ್ನು ಚಾಚದೆ ಶ್ರಮಿಸುತ್ತಾ ದುಡಿಯೋಣ. ಹಿಂದೋ ಮುಂದೋ ನಮ್ಮದೇ ಗೆಲುವು, ನಮ್ಮನ್ನು ನಾವು ನಂಬೋಣ. ಆಗದು ಎಂದು ಕೈಕಟ್ಟಿ ಕೂರದೆ ಮುಂದೆ ಸಾಗೋಣ. ಎಲ್ರಿಗೂ ನಮಸ್ಕಾರ. ಠಾಣೆ ಚಿತ್ರದ ಕಲಾವಿದರು, ತಾಂತ್ರಿಕ ವರ್ಗದವರು ಎಲ್ಲರೂ ಬಂದಿದ್ದೀರಿ. ಎಲ್ರಿಗೂ ಸ್ವಾಗತ. ಹಾಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಠಾಣೆಯನ್ನು ಹೊರತುಪಡಿಸಿ ನಾಯಕ ನಟರ ರಿಷಿಯವರು ಬಂದಿದ್ದಾರೆ. ಹಾಗೆ ಮ್ಯಾಕ್ಸ್ ಮ್ಯಾನೇಜರ್ ಆದಂತಹ ಮಾಲೀಕರಾದಂತಹ ದಯಾನಂದ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ಇದನ್ನು ಠಾಣೆ ಹೊರತುಪಡಿಸಿ ಒಂದಷ್ಟು ಜನ ಆತ್ಮೀಯರು ಬಂದಿದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಧನ್ಯವಾದಗಳು. ಹಾಗೆ ಠಾಣೆ ಅಂದಿದ ತಕ್ಷಣ ನಮಗೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನು ಈ ಥರದ್ದೇ ನಮಗೆ ಮೊದಲು ಕಣ್ಮುಂದೆ ಬರೋದು. ನಾವು ಒಂದಷ್ಟು ಪೊಲೀಸ್ ಆಫೀಸರ್ಗಳನ್ನು, ಅಧಿಕಾರಿಗಳನ್ನು ಭೇಟಿಯಾದಾಗ ಎಲ್ಲರೂ ತುಂಬ ಈ ಕತೆ ವಿಷಯ ಇದನ್ನು ತಿಳ್ಕೊಂಡು ಖಂಡಿತ ಬರ್ತೀವಿ ಅಂತಂದರು. ಹಾಗೆ ರವಿ ಡಿ ಚನ್ನಣ್ಣನವರು, ಅವರು ಫಸ್ಟು ಭೇಟಿ ಮಾಡಿದಾಗ ಭಾಳ ಖುಷಿಪಟ್ಟರು. ಖಂಡಿತ ನಾನು ಬಂದೇ ಬರ್ತೀನಿ, ಬಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಖಂಡಿತ ಬರ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಸರ್. ಹಾಗೆ ಠಾಣೆ ಅಂದ ತಕ್ಷಣ ಆ ಟೈಟಲಲ್ಲಿ ನಾವು ಎಲ್ಲವನ್ನ ಬಳಸಿದ್ದೀವಿ. ಗನ್ ಬಳಸಿದ್ದೀವಿ, ಪೊಲೀಸ್ ಅಧಿಕಾರಿಗಳು ಏನೇನು ಬಳಸ್ತಾರೆ ಎಲ್ಲವನ್ನ ಬಳಸಿ ಅದೊಂದು ಟೈಟಲನ್ನು ಮಾಡಿದ್ದೀವಿ. ತುಂಬ ಜನಕ್ಕೆ ಅದು ಆ್ಯಕ್ಚುಲಿ ರಾಣಿ ಅಂತಾರೆ.
ಅದು ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ಅದು ಬೇಕೇ ಬೇಕು ಅನ್ನೋಕ್ಕೋಸ್ಕರ ಅದು ಠಾಣೆಗೆ ಅರ್ಥ ಬರಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಠಾಣೆ ಅಂತ ಒಂದು ಪ್ರಾರಂಭ ಆಗಿದ್ದೆ ಈ ನಮ್ಮ ಠಾಣೆ ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ರವಿ ಸಾರು, ಬಂದಿದ್ದಾರೆ ಇಲ್ಲೇ. ಅವರು ಫಸ್ಟು ನನಗೆ ಹೇಳಿದ್ದು, ಸರ್ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮಗೊಂದು ಕತೆ ಕೇಳ್ತಿದ್ದಾರೆ, ಪ್ರವೀಣ್ ಅಂತ ಪ್ರಕಸಂ ನಾಟಕದ ತಂಡದಲ್ಲಿ ಒಬ್ಬರು, ಅವರು ಒಂದು ಕತೆ ಹೇಳಿ ಅಂತಂದರು. ನಾನು ಹೋಗಿ ಕತೆ ಹೇಳಿದೆ ಅವ್ರಿಗೆ, ಇಷ್ಟಪಟ್ಟರು. ಆಲ್ರೆಡಿ ಸುಮಾರು ಕತೆಗಳನ್ನು ಕೇಳಿದರು ಅವರು, ಒಂದು 25-30 ಕತೆಗಳು ಕೇಳಿದರು. ಆಮೇಲೆ ಹೇಳಿದಾಗ ಅವ್ರು ಇಷ್ಟಪಟ್ಟ ಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಅದಕ್ಕೂ ನನಗೆ ಅನ್ನಿಸ್ತು ಸೂಟ್ ಆಗಲ್ಲ ಈ ಕತೆ, ಬಟ್ ಅವ್ರು ಇಷ್ಟಪಟ್ಟಿದ್ರು, ಬಟ್ ಸೂಟ್ ಆಗಲ್ಲ ಅಂತ. ನಾನು ಒಂದು 2 ದಿನ ಟೈಮ್ ಕೊಡಿ, ಬೇರೆ ಏನಾದರೂ ಮಾಡೋಣ ಅಂತ ಅವ್ರು ಕೇಳಿದೆ. ಸರಿ ಆಯಿತು ಹೇಳಿ ಅಂತಂದರು. ನಾನು ಅವ್ರಿಗೊಂದು ಮತ್ತೆ ಒಂದು ಸಣ್ಣ ಹೇಳಿದೆ, ಈ ಥರ ಒಂದು ಸ್ಲಮ್ಮು, ಈ ಥರದ್ದು ಒಂದು ಯುವ ಪೀಳಿಗೆ ದಿನಾ ಪೇಪರಲ್ಲಿ ನೋಡ್ತಿರ್ತೀರಾ ಅಂತಂದರೆ ಈ ಡ್ರಗ್ಸು ಮಾಫಿಯಾ ಯುವ ಪೀಳಿಗೆ ಹಾಳಾಗ್ತಿದೆ, ಅಂದರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಯುವ ಪೀಳಿಗೆನ ಹಾಳು ಮಾಡ್ತಾ ಇದೆ. ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು, ಹಾಗೆ ಪೊಲೀಸ್ ಮೇನ್ ಎಲ್ಲ ನಮಗೆ ರಕ್ಷಕರು ಪೊಲೀಸು. ನಾವು ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಆದರೂ, ಇಲ್ಲ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆದ್ರೂ, ಇಲ್ಲ ನಮ್ಮ ಮನೇಲಿ ಗಲಾಟೆ ಆದ್ರೂ ನಾವು ಫಸ್ಟ್ ಹೇಳೋದು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡಿ ಪೊಲೀಸ್ ಹತ್ರ ಹೋಗೋಣ ಅಂತ. ಇವತ್ತು ನಾವು ಅವ್ರ ಮೇಲೆ ಅಷ್ಟು ಬಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ವಿಚಾರಗಳನ್ನೆಲ್ಲ ಒಂದಷ್ಟು ಇಟ್ಕೊಂಡು, ಮತ್ತು ರಾಜಕೀಯ ಒಂದು ಪೊಲಿಟಿಷಿಯನ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಒಂದು ಎಳೆಯನ್ನು ತಗೊಂಡು, ಕಾಳಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅದು ಏನು ಮಾಡುತ್ತೆ, ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಂಥ ಹುಡುಗ ಆತ. ಅದು ಆ್ಯಕ್ಚುಲಿ ಸ್ಲಮ್ ಆಗಿರಲ್ಲ, ಮುಂಚೆ ಏನೋ ಒಂದು ಆಗಿರುತ್ತೆ. ಅವ್ರ ತಂದೆ ಹಾವು ಹಿಡಿತಾ ಇರ್ತಾರೆ, ಆ ಜಾಗ ಬೇರೆ ಥರ ಆಗಿರುತ್ತೆ. ಇಷ್ಟು ವರ್ಷಗಳಾದ ಮೇಲೆ ಅವರು ಕಾಳಿ ಅವ್ರ ಮಗನಾಗಿ ಇವನಿರ್ತಾರೆ. ಆಮೇಲೆ ಅದಕ್ಕೊಂದು ಜೊತೆ ಪ್ರೀತಿ ಪಾತ್ರದ್ದು ಶ್ರೀದೇವಿ ಅನ್ನೋ ಪಾತ್ರ, ಈ ಥರದ್ದು ಪಾತ್ರಗಳು ಸೃಷ್ಟಿಯಾಗ್ತಾ ಹೋಯಿತು. ಆಮೇಲೆ ನಮಗೆ ಒಂದು ಇದು ಕಾಡುತ್ತೆ, ಇವತ್ತು ನಾವು ಸ್ಲಮ್ಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದೀವಿ. ಅಂದರೆ ನಾವು ಸ್ಲಮ್ ಅಂದಿದ ತಕ್ಷಣವೇ ಅಲ್ಲಿ ಏನೋ ಒಂದು ಕೊಳಕಿರುತ್ತೆ, ಗಲೀಜಿರುತ್ತೆ, ಆಮೇಲೆ ಅಲ್ಲಿ ಯಾರೂ ಓದಿರಲ್ಲ, ಈ ಥರದನ್ನು. ಅಂದರೆ ನಾವು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ. ಅಂದರೆ ಅಲ್ಲಿ ನಾವು ತುಂಬ ಸ್ಲಮ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬೆಂಗಳೂರು ಎಲ್ಲ ಸ್ಲಮ್ಗಳಲ್ಲೂ ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಒಂದು ಜಾಗದಲ್ಲಿ ಹೇಗೆ ಅಂತಂದರೆ, ಅವ್ರ ಪಾಪ ಸರಿಯಾದ ಒಂದು ಶಿಕ್ಷಣ ಸಿಗ್ತಿರಲ್ಲ, ಅವ್ರಿಗೆ ಸರಿಯಾಗಿ ಒಂದು ಊಟ ತುಂಬ ಕಷ್ಟದಲ್ಲಿ ಅಲ್ಲಿರೋ ಜನ. ಅಲ್ಲಿ ತುಂಬ ಜನನ ಕೇಳಿದ್ದೀನಿ, ಎಳ್ಳೀರು ಮಾಡಿಕೊಂಡು ಒಂದು 60-70 ವರ್ಷದಿಂದ ಅಲ್ಲೇ ಇದ್ದಾರೆ, ಅವರು ಏನೂ ಇದಾಗಲ್ಲ. ಬಟ್ ನಾವು ಯಾವುದೇ ಈ ಕಡೆ ಅಂದರೆ ರಾಜಕೀಯ ಅದು ನಾವು ಅವರು ಸ್ಟ್ರೈಕ್ಗಳಿಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅವರನ್ನು ಕರ್ಕೊಳ್ತಾ ಹೋಗ್ತೀವಲ್ಲ ರಾಜಕಾರಣಿ, ಅವರೆಲ್ಲರೂ 5 ವರ್ಷ ಅದು ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ. ಅವ್ರು 50 ವರ್ಷದಿಂದ ಅಲ್ಲೇ ಇರ್ತಾರೆ. ಈ ಥರದ್ದು ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಅನ್ನೋದನ್ನು ಇದು ಮಾಡಿದ್ದೀವಿ. ಇದೇ ಅಂತಲ್ಲ, ಬೇರೆ ಅಲ್ಲಿ ಠಾಣೆ ಒಂದು ಸ್ಲಮ್ಮಲ್ಲಿ ಪ್ರೀತಿ ಇರುತ್ತೆ ಅನ್ನೋಕ್ಕೋಸ್ಕರ ಶ್ರೀದೇವಿ ಕಾಳಿ, ಮತ್ತು ಆ ಶ್ರೀದೇವಿ ಮತ್ತು ಅವರ ಅಣ್ಣನ ಒಂದು ಬಾಂಧವ್ಯದ ಬಗ್ಗೆ ತೋರಿಸಿದ್ದೀವಿ. ಹಾಗೆ ಶ್ರೀದೇವಿ ಅನ್ನೋ ಪಾತ್ರ ಅದು ಅಲ್ಲಿಗೆ ಹೇಗೆ ಬಂತು, ಆಕೆ ಒಬ್ಬರು ಜಡ್ಜ್ ಮಗಳು, ಅಲ್ಲಿಗೆ ಸ್ಲಮ್ಮಲ್ಲಿ ಏನು ಮಾಡ್ತಿರ್ತಾಳೆ, ಈ ಥರದ್ದು ಒಂದು ಸಸ್ಪೆನ್ಸು ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡಿದ್ದೀವಿ. ಇದನ್ನು ಹೊರತುಪಡಿಸಿ ಒಂದು ವಿಲನ್ ಗ್ಯಾಂಗ್ಗಳು ಬರುತ್ತೆ. ಅದರಲ್ಲಿ ರಾಜ್ ಬಳವಾಡಿ ಅಭಿನಯ ಮಾಡಿದ್ದಾರೆ. ಅವ್ರದ್ದೊಂದು ಗ್ಯಾಂಗು, ಕುಲ್ದೀಪು, ಈ ಥರದ ಒಂದಷ್ಟು ಗ್ಯಾಂಗ್ ಇದೆ. ಆ ಗ್ಯಾಂಗು ಅದೆಲ್ಲ ಒಂದು ಡ್ರಗ್ಸು ಸ್ಮಗ್ಲಿಂಗು, ಈ ಥರದ್ದು ಒಂದಷ್ಟು ವಿಚಾರಗಳು. ಇದು ಬರೀ ಸ್ಲಮ್ ಬಗ್ಗೆನೇ ತೋರಿಸಿಲ್ಲ, ಅಂದರೆ ಡ್ರಗ್ಸ್ಗಳು ಎಲ್ಲೆಲ್ಲಿಂದ ಹೇಗೆ ಬರುತ್ತೆ, ಏನು ಇಲ್ಲಿ ಹೇಗೆ ಸೇರುತ್ತೆ ಅನ್ನೋದು ನಮಗೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ಬಟ್ ಏನು ಅಂತಂದರೆ, ಅದು ಹಾಳಾಗಬೇಡಿ, ಅದನ್ನು ಸೇವಿಸಿ, ಈ ಥರದ್ದು ವಿಚಾರಗಳನ್ನು ಈ ಗ್ಯಾಂಗಿಗೂ ಠಾಣೆ ಅಂತ ನಾವು ಒಂದು ಟೈಟಲನ್ನು ಇಟ್ಟು ಈ ಕಥೆಯನ್ನು ನಾವು ಎಳೆಯನ್ನು ತಗೊಂಡು ಕಾಳಿಗೂ ಅದಕ್ಕೂ ಏನು ಸಂಬಂಧ, ಈ ಥರದೊಂದಷ್ಟು ವಿಚಾರಗಳನ್ನು ತಗೊಂಡು ನಾವು ಇದೊಂದು ಸಿನಿಮಾನ ಮಾಡಿದ್ದೀವಿ. ಹಾಗೆ ಇದಕ್ಕೆ ಸಪೋರ್ಟ್ ಆಗಿದಂತಹ ನಮಗೆ ಪ್ರಶಾಂತ್ ಸಾಗರ್ ಅಂತ ಇದಕ್ಕೆ DOP ಆಗಿ ವರ್ಕ್ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂತಂದರೆ ಅವರು ತುಂಬ ಸೈಲೆಂಟು, ತುಂಬ ಮಾತು ಆಡಲ್ಲ, ಒಂಥರ
ಬೇರೆ ಥರ. ಅವರು ಇಲ್ಲಿ ಭೂಮಿ ಮೇಲೆ ಇದ್ರೂ ಅವ್ರ ಯೋಚನೆಗಳು ಬೇರೆ ಸೌರಮಂಡಲದಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ಅವ್ರ ನಂಬರ್ ತೊಗೊಂಡು ನೀವು ಸ್ಟೇಟಸ್ ನೋಡಿದ್ರೆ ಎಲ್ಲ ಸೌರಮಂಡಲಗಳದು, ಗ್ರಹಗಳದು ಈ ಥರದ್ದು ಇರುತ್ತೆ. ನಾವು ಯಾವುದೇ ಒಂದು ಶಾರ್ಟ್ ಹೇಳಿದ್ರೆ ಸರ್ ಇದೊಂದು ಶಾರ್ಟು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅವರ ಒಂದು ಇದರಲ್ಲಿ ಒಂದು ಯಾವುದೋ ಒಂದು ಗ್ರಹದ್ದು ಒಂದು ಸ್ಟೇಟಸ್ ಹಾಕಿ ನೋಡ್ತಾರೆ, ಹಾಕಿದ ನೆಕ್ಸ್ಟು ಸರ್ ರೆಡಿ ಸರ್ ಅಂತಾರೆ. ಬಟ್ ಅದು ಮೋಸ್ಟ್ಲಿ ನೆಕ್ಸ್ಟ್ ಗ್ರಹದಲ್ಲಿ ಏನಾದರೂ ಒಂದು ಸಿನಿಮಾ ಅಂತ ಆದರೆ ಮೋಸ್ಟ್ಲಿ ಅವರೇ ಕ್ಯಾಮ್ರಾಮನ್ ಫಸ್ಟು ಅಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ನಮಗೆ ಸುರೇಶ್ ಅರಸ್ ಅವರು ಒಂದು ಲೆಜೆಂಡ್ ಎಡಿಟ್ರು. ನಮ್ಮ ಶಿವು ಅಂತ ಈ ಪೋಸ್ಟರೆಲ್ಲ ಡಿಸೈನ್ ಮಾಡಿದ ಹುಡುಗ, ಅವನೊಂದು ಆರ್ಡ್ರ್ ಹಾಕಿದ್ದ ಒಂದು ಇದರಲ್ಲಿ. ಅವ್ರ ಅಸ್ಟೆಂಟು ಬಂದಿದ್ದಾರೆ ಮಂಜು ಕಲ್ಮನೆ ಅಂತ. ಸುರೇಶ್ ಸರ್ ಹತ್ರ ಹೋಗಿ ಕೇಳಿದೆ, ವಿಜಯ್ ಪ್ರಕಾಶ್ ಸರ್ ಅವ್ರ ಆಫೀಸಲ್ಲಿದ್ದರು. ಹೋಗಿ ಕೇಳಿದೆ, ಸರ್ ನಮ್ಮದೊಂದು ಸಿನಿಮಾಗೆ ಎಡಿಟ್ ಯಾರು ಕಲಾವಿದರು ಅಂದರು. ಎಲ್ಲ ಹೊಸಬ್ರ, ಸರಿ ಸರ್ ಮಾಡಿಕೊಡ್ತೀರಾ ಅಂತ. ಫಸ್ಟ್ ಸಿನಿಮಾ ನೋಡ್ತೀನಪ್ಪ ಆಮೇಲೆ ಅಂತ. ಸ್ಟುಡಿಯೋಗೆ ಬಂದು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಸರ್ ಹೇಗೆ ಅನ್ನಿಸ್ತು ಅಂತ ಕೇಳಿದೆ ಅವ್ರಿಗೆ. ಅವರು ಯಾವಾಗಲಿಂದ ಕೆಲಸ ಶುರು ಮಾಡೋಣ ಅಂತಂದರು. ಬಟ್ ಸರ್ ನಾಳೆಯಿಂದನೇ ಮಾಡ್ಬೋದು ಅಂತ. ಸುರೇಶ್ ಸಾರು ಮತ್ತು ಅವ್ರ ಅಸ್ಟೆಂಟು ಮಂಜು ಇಬ್ಬರು ಬಂದು ಕೆಲಸ ಬೆಳಗ್ಗೆ 7 ಗಂಟೆಗೆ ವೆರಿ ಶಾರ್ಪು, 5 ನಿಮಿಷ ಮುಂಚೆ ಇರ್ತಾರೆ ಹೊರತು ಲೇಟ್ ಅಂತೂ ಮಾಡಲ್ಲ. ಕರೆಕ್ಟಾಗಿ ಬರೋರು. 6:30 ಗಂಟೆ ವರ್ಕ್ ಇರೋದು. 2 ಸಲ ಕಾಫಿ, 1 ಸಲ ಊಟ ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಕೆಲಸದ ವಿಷಯ ಅಷ್ಟೇ, ಬೇರೆ ಏನೂ ಮಾತಾಡ್ತಿರಲಿಲ್ಲ. ಸಿನಿಮಾ ವಿಷಯ ಅಷ್ಟೇ, ಯಾವುದ್ರ ಬಗ್ಗೆನೂ ಮಾಡ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿನ್ನೆನೂ ಫೋನ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ, ರಿಲೀಸ್ ಮಾಡಿ ಬೇಗ, ತುಂಬ ಈ ಬೇರೆ ಥರ ಇದೆ ಸಿನಿಮಾ ಅಂತ ಅಲ್ಲ ಅವರು ಹೇಳ್ತಾಯಿದ್ರು. ನಾನು ಅವಾಗ ಅವರು ದಳಪತಿ ಆ ಥರದ್ದೆಲ್ಲ ಕೆಲವೊಂದು ಸಿನಿಮಾ ಮಾಡಿದಾಗ ಆ ಥರದ್ದು ಕೆಲವೊಂದು ಶೇಡ್ಗಳೆಲ್ಲ ಇದೆ ಅಂತ ಸಾರ್ ಹೇಳಿದ್ದು. ಅಂತ ಒಂದು ಲೆಜೆಂಡ್ ನಮಗೆ ಮಾಡಿಕೊಟ್ಟಿರೋದು ಅವ್ರಿಗೊಂದು ಧನ್ಯವಾದಗಳು. ಹಾಗೆ ಮಾನಸ ಹೊಳ್ಳ ಅವರು ಸಂಗೀತ ನಿರ್ದೇಶನ. ಒಂದು 5 ಸಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೇಂಜ್ ಮಾಡಿದ್ದಾರೆ. ಮೇಡಮ್ ಇದು ಬೇಡ ಅಂದರೆ ಅವ್ರು ಅವಾಗ ಚೇಂಜ್ ಮಾಡ್ತಿರಲಿಲ್ಲ. ಹೇಳಿ ಬಂದಮೇಲೆ ಫೋನ್ ಮಾಡೋರು, ಸರ್ ರೆಡಿ ಇದೆ ಬಂದೊಂದ್ಸಲಿ ನೋಡಿ ಅಂತ. ಹೋಗಿ ನೋಡಿದ್ಮೇಲೆ ಸರ್ ಮೇಡಮ್ ಇದು ಬೇಡ ಅನಿಸುತ್ತೆ ಅಂತ ನನಗೆ ಇದು. ಅವರು ಮೋಸ್ಟ್ಲಿ ಎಷ್ಟೋ ಸಲ ಬೇಜಾರಾಗಿದ್ದಿದೆ, ಇದು ಏನು ತಲೆ ತಿಂತವ್ರೆ ಅನ್ನೋ ಥರ. ಬಟ್ ಆದರೂ ಮಾಡಿಕೊಡೋರು. ತುಂಬ ಪೇಷನ್ಸ್ ಅವ್ರಿಗೆ, ತುಂಬ ಅಂದರೆ ತುಂಬ ಪೇಷನ್ಸು. ಬಟ್ ಕೆಲಸ ಅಷ್ಟೇ. ಅವರು ರೆಮೋ ಅವರು ಹೇಳಿದ ಹಾಗೆ ತುಂಬ ಕೆಲಸದ ಬಗ್ಗೆನೇ ಯೋಚನೆ ಮಾಡೋರು. ಆಮೇಲೆ ಸುಮಾರು ಒಂದು 7-8 ಸರಿ ಫೋನ್ ಮಾಡಿ ಕೇಳೋರು, ಸರ್ ಇದನ್ನು ಹೀಗೆ ಮಾಡೋಣ ಅಂತ. ಆಮೇಲೆ ಆ ಮಕ್ಕಳ ಸಾಂಗು ರೆಮೋ ಮೇಡಮ್ ಅವ್ರು ಬರೆದಿದ್ದಾರೆ. ಬಟ್ ಅದು ಫಸ್ಟು ಬೇರೆ ಸಾಂಗ್ ಇದ್ದಿದ್ದು, ಬೇರೆ ಇತ್ತು. ಬೇಡ ಒಂದು ಮೋಟಿವೇಶನ್ ಸಾಂಗ್ ಮಾಡೋಣ ಅಂತ ಸುಮ್ಮನೆ ನನಗೆ ಅನಿಸಿದ್ದು. ಬಟ್ ಲೈನ್ಸ್ಗಳು ನನಗೇನೋ ಇದಿರಲಿಲ್ಲ. ರೆಮೋ ಅವ್ರ ಕೈಲಿ ಬರ್ಸಿದ್ರು, ತುಂಬ ಚೆನ್ನಾಗಿತ್ತು ಲೈನ್ಸ್ಗಳು. ಒಂದು ಸಣ್ಣ ಪುಟ್ಟ ಹೇಳಿದೆ ಈ ಥರ ಮಾಡ್ಕೋಬೋದು ಅಂತ ಮಾಡಿಕೊಟ್ರು. ಅದಾದಮೇಲೆ ಫಸ್ಟು ಇಬ್ಬರು ಸಿಂಗರ್ ಕೈಲಿ ಹಾಡಿಸಿದ್ದನ್ನು ನನಗೊಂದು 4 ಜನ ಸಿಂಗರ್ ಕೈಲಿ ಹಾಡಿಸಿ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂದೆ. 4 ಜನ ಸಿಂಗರ್ ಕೈಲಿ ಹಾಡಿಸಿದ್ಮೇಲೆ ಮತ್ತೆ ಚೆನ್ನಾಗಿದೆ ಎಲ್ಲ ಫೈನಲ್ ಆಯಿತು. ಮತ್ತೆ ಬೇಡ ಅಂತ ಮಕ್ಳ ಕೈಲಿ ಹಾಡ್ಸೋಣ ಸಾರ್ ಅಂತಂದರು. ನಾನು ಅವನು ದೊಡ್ಡವರು, ಇವರು ಮಕ್ಕಳು ಹೇಗೆ ಮೇಡಮ್ ಮ್ಯಾಚ್ ಆಗುತ್ತೆ ಅಂದೆ. ಒಂದು ಪ್ರಯತ್ನ ಮಾಡೋಣ ಇರಿ ಸಾರ್ ಅಂತ ಒಂದು 2-3 ಸ್ಟುಡಿಯೋಗಳಲ್ಲಿ ಮಕ್ಕಳು ಎಲ್ಲೆಲ್ಲಿ ಸಿಗ್ತಾರೆ ತರಲ್ಲ ಹಾಡಿದ್ರು. 5 ಜನ ಮಕ್ಕಳು ತುಂಬ ಮುದ್ದಾಗಿ ಹಾಡಿದ್ದಾರೆ. ಅವರ ಡೆಡಿಕೇಶನ್ ಹೇಗಿದೆ ಅಂತಂದರೆ ಒಂದು 4 ಸಾಲು ಕೊಟ್ಬಿಟ್ಟಿದ್ರು ಈ ಮಕ್ಕಳಿಗೆ ಈ ಸಾಲು ಅಂತ. ಅವರಲ್ಲಿ ಹಾಡಬೇಕು. ಅವ್ರ ತಂದೆ ತಾಯಿಗಳು ಅಲ್ಲಿ ಬಂದಿದ್ದರು. ಏನೋ ಒಂದು ನೀರು ಕುಡ್ಸೋಕ್ಕೆ ಬರ್ತಾರೆ, ಬೇಡ ಹೋಗು ಅಂತಾರೆ. ಇವ್ರ ಪಾಡಿಗೆ ಇವರೆಲ್ಲ ಲೈನ್ ಹಾಡ್ಕೊಳ್ತಿರ್ತಾರೆ ಮನ್ಸಲ್ಲಿ ಕೂತ್ಕೊಂಡು. ಅಂದರೆ ತುಂಬ ಡೆಡಿಕೇಶನ್ ಆಗಿ ಹಾಡಿದ್ರು. ಈ ಥರದೊಂದು ಮಾಸು ಒಂದು 5 ಫೈಟು ಒಂದು 2 ಫೈಟ್ ಮಾಸ್ಟರ್ಗಳು ಮಾಡಿಕೊಟ್ಟಿದ್ದಾರೆ. ಒಬ್ಬರು ಟೈಗರ್ ಶಿವು ಅಂತ ಇಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ನಮ್ಮ ಕೌರವ್ ವೆಂಕಟೇಶು ಹಿರಿಯ ಫೈಟ್ ಮಾಸ್ಟ್ರು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಶಿವವ್ರದ್ದು ಒಂದು ಫೈಟ್ ಮಾತ್ರ ತುಂಬ ಜಬರ್ದಸ್ತಾಗಿದೆ. ಅವ್ರು ಹೇಳ್ತಾಯಿದ್ರು ಒಂದ್ಸಲಿ, ದುನಿಯಾ ವಿಜಯ್ ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಸರ್, ಮಾಡಿಕೊಟ್ಟಿದ್ದೀರಿ. ಹಾಗೆ ಈ ಥರ ಒಂದು ಆಕ್ಷನ್ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಒಬ್ಬರು ಲೇಡಿ ಅಂದರೆ ಆ ಫೀಲಿಂಗ್ ಥರ ಅವರು ಮಾಡಿದ್ದು ಮೋಸ್ಟ್ಲಿ ಮೊದಲ ಬಾರಿ ಅನಿಸುತ್ತೆ ನನಗನ್ನಿಸಿದ್ದು. ಗೊತ್ತಿಲ್ಲ ಬೇರೆ ಯಾರೋ ಮಾಡಿ ಇರ್ತಾರೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆ ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ. ಹಿರಿಯ ರಂಗಭೂಮಿ ದಿಗ್ಗಜ ಅವರು BV ರಾಜಾರಾಮ್ ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಒಂದು ಮುಖ್ಯಮಂತ್ರಿ ಪಾತ್ರ ಇದೆ ಮಾಡಿಕೊಡಿ ಅಂತ ಕೇಳಿದೆ. ಅವರು ನಾನು ಮಾಡಬೇಕಾ, ನಿಮಗೆ ನಾನೇ ಮಾಡಬೇಕು ಅನಿಸುತ್ತಾ ನೋಡಿ ಅಂತ ಅಂದರು. ಮಾಡಿಕೊಟ್ರು ಪಾಪ, ಖಂಡಿತವಾಗ್ಲೂ. ಹೀಗೆ ಸಾಕಷ್ಟು ಜನ, ತುಂಬ ಜನ ಎಲ್ಲ ಅದೇ ಮೇಡಮ್ ಅವ್ರು ಹೇಳ್ದಂಗೆ
ಮೋಸ್ಟ್ಲಿ ಅವ್ರು ಲೆಕ್ಕ ಹಾಕಿದ್ದಾರೆ ಅನಿಸುತ್ತೆ ಎಷ್ಟೆಷ್ಟು ಕ್ಯಾರೆಕ್ಟರ್ಗಳು ಬರ್ತಾರೆ ಅಂತ. ಒಂದು 170-180 ಜನ ಕ್ಯಾರೆಕ್ಟರ್ಗಳು, ಎಲ್ಲ ಕ್ಯಾರೆಕ್ಟರ್ಗಳು ಬರುತ್ತೆ. ತುಂಬ ಜನ ಬಂದಿದ್ದೀರಿ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರುಗಳು ಹೇಳೋಕ್ಕಾಗಲ್ಲ. ಆಮೇಲೆ ಕಟಕದಮ್ಮನ ಡಬ್ಬಿಂಗ್ ಒಂದು ಸಾಂಗ್ದೇನೋ ಹರಿಕೃಷ್ಣ ಅವ್ರ ಸ್ಟುಡಿಯೋಲಿ ಡಬ್ಬಿಂಗ್ ಮಾಡಿದ್ದು. ಅಲ್ಲೊಂದು ಸಾಂಗ್ ನಮ್ಮದು ಡಬ್ಬಿಂಗ್ ನಡೀತಾನೆ ಇತ್ತು. ಒಂದು 2-2.5 ತಿಂಗಳು 3 ತಿಂಗಳು ಹತ್ತತ್ರ ಡಬ್ಬಿಂಗ್ ಮಾಡಿದ್ದೀವಿ. ಫಸ್ಟು ಒಂದ್ಸಲಿ ಯೋಗರಾಜ್ ಭಟ್ರು ಸರ್ ಬಂದಿದ್ದರು, ಹರಿಕೃಷ್ಣ ಅವ್ರು ಅಲ್ಲೇ ಇದ್ದರು. ಅವರು ಶಕ್ತಿ ಅಂತ ಅವ್ರು ಇಂಜಿನಿಯರ್ ಹೇಳಿದ್ರು, ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ, ಇನ್ನೊಂದು ಅರ್ಧ ಗಂಟೆ ಆ ಕ್ಯಾರೆಕ್ಟರ್ ಹೋದ್ಮೇಲೆ ಮಾಡಿ. ಸರಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಮಾಡಬೇಕಾದ್ರೆ ಒಂದು 3-4 ಸರಿ ಬಂದಿದ್ದರು. ಬಂದಾಗೆಲ್ಲ ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ ಅಂತ. ಓಕೆ ಎಲ್ಲ ಆಯಿತು, ಮುಗಿಸ್ಕೊಂಡು ಹೋಗೋರು. ಅವ್ರು 3 ತಿಂಗಳ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು ಕಟಕದಮ್ಮನ. ಮುಗಿಸ್ಕೊಂಬಂದ್ಬಿಟ್ಟು ಶಕ್ತಿ ಏನು ಠಾಣೆನೇ ನಡೀತಾ ಇದೆಯಾ ಅಂದರು. ಹ್ಞೂ ಸರ್ ಅಂದು. ಮಾಡ್ತಾನೆ, ಎಷ್ಟು ವರ್ಷ ಆಗುತ್ತೆ ಇನ್ನ ಅಂತ ಕೇಳಿದ್ರು. ಸರ್ ಇನ್ನೇನು ಮುಗೀತು, ಒಂದು 4 ಕ್ಯಾರೆಕ್ಟರ್ ಇದೆ ಅಂದರು. ಅಂದರೆ ಪ್ರತಿಯೊಂದು ಪಾತ್ರಗಳು ಸಹ ಅವ್ರ ಕೈಯಲ್ಲೇ ನಾವು ಡಬ್ಬಿಂಗನ್ನು ಮಾಡಿಸಿದ್ದೀವಿ. ತುಂಬ ಜನ ಅಂದರೆ ರಂಗಭೂಮಿ ಕಲಾವಿದರಾಗಿರ್ಬೋದು, ಸುಮಾರು ಜನ ಇದರಲ್ಲಿ 1-2-3 ಸಿನಿಮಾ ಹೀರೋ ಆಗೋ ಆಕ್ಟ್ ಮಾಡಿದಂಥ ಸುಮಾರು ಜನಗಳು ನಮ್ಮ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಇಷ್ಟ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ರೋಹಿತ್ ನಾಗೇಶ್ ಆಗಿರ್ಬೋದು, ಕುಲ್ದೀಪ್ ಆಗಿರ್ಬೋದು, ಶೈಲೇಂದ್ರ, ಸುಮಾರು ಜನ, ಹರೀಶ್ ಶೆಟ್ಟಿ. ಅಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಎಲ್ಲ ಊರಿನ ಕಲಾವಿದರು ಇದ್ದಾರೆ. ಚಾಮರಾಜನಗರದಿಂದ ಹಿಡಿದು, ಕೊಳ್ಳೇಗಾಲದಿಂದ ಹಿಡಿದು, ಕುಶಾಲನಗರ, ಮಡಿಕೇರಿ, ಶಿವಮೊಗ್ಗ, ಪ್ರತಿ ಊರಿನ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಟ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಶೂಟಿಂಗ್ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆ ಸುಮಾರು ಜನ ತುಂಬ ನೇರವಾಗೂ ಹೇಳಿದ್ದಾರೆ. ಹಾಗೆ ಕೆಲವ್ರ ಹತ್ರ ಹೇಳಿದ್ದಾರೆ, ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಭಗತ್ ಸರ್ ಅಂತ ತುಂಬ ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಹಾಗೆ ಟಾರ್ಚರ್ ಆಗಿದ್ದರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ ಇದನ್ನು ಮಾಡ್ತಾ ಇದ್ದಿದ್ದು. ಆಮೇಲೆ ಟೆಕ್ನಿಷಿಯನ್ಗಂತೂ ತುಂಬ ನನಗೆ ಯಾವಾಗಂದರೆ ಫೋನ್ ಮಾಡೋದು. ಪಾಪ ನಿನ್ನೆ ರಾತ್ರಿನೂ ಸಹ ಅವನು ಡಿಸೈನ್ ಮಾಡಿ ಕಳಿಸಿದ್ದಾನೆ, ಶಿವು ಅಂತ. ಅವನದೊಂಥರ ಪಾಪ ಕ್ಯಾರೆಕ್ಟ್ರು. ನನಗೆ ಕಬ್ಬು ಬೇಕು ಅಂದರೆ ಅವ್ನು ಸಕ್ಕರೆ ಕೊಟ್ಟಿರ್ತಾನೆ. ಏನಕ್ಕೆ ಅಂದರೆ ಕಬ್ಬಿಂದ ತಾನೇ ಸಕ್ಕರೆ ಆಗೋದು, ತಗೊಳ್ಳಿ ಅಂತ. ನಾನು ಓಪನಿಂಗ್ ಆದರೆ ಅವ್ನು ಎಂಡಿಗೆ ಹೋಗಿರ್ತಾನೆ ಆಲ್ರೆಡಿ. ಬಟ್ ಆದ್ರೂ ತುಂಬ ಪೇಷನ್ಸ್ ಆಗಿ ಮಾಡಿಕೊಟ್ಟಿದ್ದಾನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ಯಾವುದೇ ಕಾರಣಕ್ಕೂ ಸಿನಿಮಾ ನೋಡ್ದಿರ ಜಡ್ಜ್ಮೆಂಟ್ ಮಾಡಬೇಡಿ ದಯವಿಟ್ಟು. ಸೋಷಿಯಲ್ ಮೀಡಿಯಾಗಳಲ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ನೋಡಿ. ಹಾಗೆ ಠಾಣೆ ಸಿನಿಮಾನೂ ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಕಲಾವಿದರು, ಟೆಕ್ನಿಷಿಯನ್ ಎಲ್ಲರೂ ದಯವಿಟ್ಟು ಇದರ ವಿಚಾರಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳಿ. ನಮ್ಮ ಸಿನಿಮಾ ನಾವು ಹೇಳಿದಿರ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದೊಂದು ಮನವಿ. ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದನ್ನು ಹೊರತುಪಡಿಸಿ ನಮ್ಮ ಸಾಕಷ್ಟು ಕಂಪನಿ ನಾಟಕಗಳನ್ನು ಮಾಡಿದ ಮಮತಾ ಮೇಡಮ್ ಅವ್ರು ಬಂದಿದ್ದಾರೆ, ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ, ಸುಮಾರು ಜನ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಹಿಳಾ ದಿನಾಚರಣೆ ಆಗಿ ತುಂಬ ದಿನ ಆಗಿದೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಕ್ಕೆ ಅಂತಂದರೆ ಪ್ರೊಡ್ಯೂಸರು, ನಿರ್ಮಾಪಕರು ಲೇಡಿ, ಮ್ಯೂಸಿಕ್ ಡೈರೆಕ್ಟ್ರು ಲೇಡಿ, ಪ್ರತಿಯೊಬ್ಬರು ತುಂಬ ಜನ ಇದರಲ್ಲಿ. ಮಕ್ಕಳು ಹಾಡಿದವರು 5 ಜನ ಹೆಣ್ಮಕ್ಳು. ಇಲ್ಲ, ಒಂದು ಗಂಡು ಮಗು. ಹೆಣ್ಮಗಿದೆಯಾ? ಓಕೆ, ಒಂದು ಗಂಡು ಮಗು. ಅವನಿಗೂ ಶುಭಾಶಯ. ಓಕೆ, ಆದರೆ ಶುಭಾಶಯಗಳು. ಮತ್ತು ಇದು ಅಷ್ಟೇ. ಇನ್ನೊಂದು ಏನಂತಂದರೆ ಪ್ರವೀಣ್ ಅವರು ಅವ್ರು ಬಂದಾಗ ಕತೆ ಕೇಳಿದ ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನು ಮಾಡಿದ್ದು. ಅವರ ತಾಯಿ ಹೆಸರಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅವ್ರ ಸಪೋರ್ಟ್ ಹಿಂಗೆ ರಿಲೀಸ್ವರೆಗೂ ಇದ್ದು. ಆದರೆ ಖಂಡಿತ ಎಲ್ಲರ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚಾಗಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಲ್ಲ, ಆದರೆ ಸಿನಿಮಾ ನಂಟಿದೆ. ಏಕೆಂದರೆ ನಾನು ರಂಗಭೂಮಿ ಕ್ಷೇತ್ರದವನು. ಅಲ್ಲಿ ನಾನು ನಿರ್ದೇಶನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನಾಟಕ ಮುಖ್ಯಮಂತ್ರಿ ಚಂದ್ರು ಅಂತ ಕೊಡ್ತು. ಅದು 45 ವರ್ಷಗಳಿಂದ ನಡೀತಲೇ ಇದೆ ಮುಖ್ಯಮಂತ್ರಿ ನಾಟಕ. ಸೊ ಈಗ ಮುಖ್ಯಮಂತ್ರಿ ಚಂದ್ರು 500 ಸಿನಿಮಾಕ್ಕೂ ಹೆಚ್ಚು ಮಾಡಿದ್ದಾರೆ. ನಾನು ರಂಗಭೂಮಿಲಿ ಉಳಿದೆ, ಅವರು ಚಲನಚಿತ್ರ ಕ್ಷೇತ್ರ ಬಂದು. ನಾವೆಲ್ಲ TV ಸೀರಿಯಲಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸೀರಿಯಲ್ಗಳು. ಮೊನ್ನೆ ಅಷ್ಟೇ ಯುಗಾಂತರದಲ್ಲಿ ನನ್ನ ವಿಶೇಷವಾಗಿ ಕರ್ಕಿ ಅವರೆಲ್ಲ ಪಾತ್ರ ಮಾಡಿದ್ದೀವಿ. ನಮ್ಮ ಜೊತೆ
ನಮ್ಮ ಅಳಿಯ ಇವರು. ಹೀಗೆ ಟಿ ವಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ವಿ. ಪ್ರವೀಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ನಮ್ಮ ಭಗತ್ ರಾಜ್ ನಮ್ಮನ್ನೆಲ್ಲ ಹಿಡಿದು ಬನ್ನಿ ಸರ್ ನೀವೆಲ್ಲ ಬರಬೇಕು ಮಾಡಿ ಅಂಥೇಳಿ ಒಂದೊಂದು ಚೊಕ್ಕ ಪಾತ್ರವನ್ನು ಕೊಟ್ಟಿದ್ದಾರೆ. ಚಿಕ್ಕ ಪಾತ್ರ ಇರ್ಬೋದು, ಆದರೆ ಚೊಕ್ಕ ಪಾತ್ರ, ಅದಕ್ಕೊಂದು ಬಿಗಿನಿಂಗ್, ಡೆವಲಪ್ಮೆಂಟ್ ಎಂಡ್, ಅದರಲ್ಲೇ ಒಂದು ರೀತಿಯ ಉತ್ತಮವಾದ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಠಾಣೆ ಗೆಲ್ಲಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಠಾಣೆ ಟೀಮ್ಗೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಿನಿಮಾ ಬಗ್ಗೆ ನಿರ್ದೇಶಕರು ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿದ್ದಾರೆ. ಹಾಗೆ ನಮ್ಮ ಹೀರೋ ಕೂಡ ಅವ್ರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಕೊಂಡ್ರು ಅಲ್ಲಿಂದ ಹಿಡಿದು ಎಲ್ಲವನ್ನೂ ವಿವರವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಜಾಸ್ತಿ ಹೇಳೋವಂಥದ್ದು ಏನೂ ಇಲ್ಲ. ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ ಮಾಧ್ಯಮದ ಮುಂದೆ ಬಂದಾಗ, ಜನಗಳ ಮುಂದೆ ಬಂದಾಗ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದು ಸಹಜ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ? ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ತುಂಬ ಇಷ್ಟಪಟ್ಟು, ಜೊತೆ ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಕತೆ ಚೆನ್ನಾಗಿದೆ, ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ, ಈ ಥರ ದಿಗ್ಗಜರಿದ್ದಾರೆ. ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ. ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗೊತ್ತಾಗೋದು ಸಿನಿಮಾ ನೋಡಿದ ಮೇಲೆ ಮಾತ್ರ. ಬಟ್ ದುರಂತ ಏನಂದರೆ, ಇವತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗದೆ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ತೊಗೋತಿದ್ದಾರೆ ಜನ. ಅದಾಗಬಾರ್ದು. ಆಮೇಲೆ ಅತೀ ದುಡ್ಡು ಖರ್ಚು ಮಾಡಿದ ಸಿನಿಮಾಗಳು, ಹೆವಿ ಬಡ್ಜೆಟ್ ಇರೋ ಸಿನಿಮಾಗಳು, ಹೆವಿ ಪ್ರಮೋಷನ್ ಮಾಡಿದ ಸಿನಿಮಾಗಳು ಮಾತ್ರ ಸಿನಿಮಾಗಳು ಅನ್ನೋ ಮನೋಭಾವ ಹೋಗಬೇಕು. ಸಿನಿಮಾಗೆ ಕತೆ ಮುಖ್ಯ, ಮತ್ತು ನಿರ್ದೇಶಕ ಆ ಸಿನಿಮಾನ ಹೇಗೆ ನಿರೂಪಣೆ ಮಾಡಿರ್ತಾನೆ ಅನ್ನೋದು ಮುಖ್ಯ. ಅದಾದರೆ ಸಿನಿಮಾ ದೊಡ್ಡ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ನಿಮಗೆ, ಸಣ್ಣ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ. ಹಾಗಂತ ಈ ಸಣ್ಣ ಬಜೆಟ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಯಾವುದೇ ಸಿನಿಮಾ ಇರಲಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಡಿ. ಆಮೇಲೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು, ನಾಟಕನ ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಬೇಕು ಅದೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ನೋಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಸಿನಿಮಾಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಜಾಸ್ತಿ ಜನ ಸಿನಿಮಾಗೆ ಬರೋ ಥರ ಮಾಡಿ ಈ ಒಂದು ಪುಟ್ಟ ತಂಡಕ್ಕೆ ದೊಡ್ಡ ಗೆಲುವು ಕೊಡಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತಿದ್ದೀನಿ. ನಮಸ್ಕಾರ. ಠಾಣೆ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ, ಪ್ರವೀಣ್ ನನಗೆ ಅಪ್ರೋಚ್ ಮಾಡಿ ಹೇಳಿದ್ರು, ಈ ಥರ ಒಂದು ಪಾತ್ರ ಇದೆ ಕರ್ಕಿ, ನೀವು ಮಾಡಬೇಕು. ಮಗಳು ಜಾನಕಿಲಿ ನಿಮ್ಮ ನೋಡಿದ್ದೀನಿ, ತುಂಬ ಇಷ್ಟ ಆಗಿದ್ದ ಪಾತ್ರ, ಅದಕ್ಕೆ ನಿಮಗಿದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಭಗತ್ ಸರ್ ಮನೆಗೆ ಬಂದರು, ಇದು ಸ್ಕ್ರಿಪ್ಟ್ ತೊಗೊಂಡು ನನಗೆ ಹೇಳಿದ್ರು, ಈ ಥರ ಸ್ಕ್ರಿಪ್ಟ್ ಇದೆ, ಈ ಥರ ಪಾತ್ರ ಇದೆ ಅಂತ. ತುಂಬ ಇಷ್ಟ ಆಗೋಯ್ತು. ಆದರೆ ಭಗತ್ ಸರ್ ತುಂಬ ಟಫ್ ಅಂತ ಆಮೇಲೆ ಗೊತ್ತಾಯಿತು. ಭಗತ್ ಸರ್ ಡೈರೆಕ್ಷನಲ್ಲಿ ತುಂಬ ಕಲ್ತ್ಕೊಂಡೆ. ಅದ್ರ ಜೊತೆಗೆ ನನಗೆ ಮಿತ್ರರಾದ ಕುಲ್ದೀಪಕ್ ಅವರಿದ್ದರು. ಸೊ ಅವರು ಒಂದು ಕಾರಣ ಈ ಚಿತ್ರ ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗಿದ್ದು. ಅಫ್ಕೋರ್ಸ್ ಅವ್ರ ಪಾತ್ರ ನಾನು ಹೇಳೋಲ್ಲ ಈಗ. ರಿಷಿ ಸರ್ ಇಲ್ಲಿ ಕೂತಿದ್ದಾರೆ, ಅವ್ರ ಜೊತೆ ನಾನು ನಾಟಕ ಮಾಡಿದ್ದೀನಿ. ರಂಗಭೂಮಿ ಕಲಾವಿದರು ಹೀಗೆ ಮುಂದೆ ಸಿನಿಮಾ ಅಥವಾ ಸೀರಿಯಲ್ಲು ಮೀಡಿಯಾದಲ್ಲಿ ಬಂದಾಗ ತುಂಬ ಖುಷಿಯಾಗತ್ತೆ. ರಂಗಭೂಮಿ ಒಂದು ನಮಗೆ ಆಯಾಮ ಕೊಡುತ್ತೆ. ರಾಜಾರಾಮ್ ಸರ್ ಯುಗಾಂತರದಲ್ಲಿ ತುಂಬ ಹೇಳಿಕೊಟ್ರು ನನಗೆ ಆ್ಯಕ್ಟಿಂಗ್ ಬಗ್ಗೆ. ಹೀಗೆ ಇನ್ನೂ ಕಲಿತಾನೇ ಇದ್ದೀನಿ. ಈ ಸಿನಿಮಾ ಠಾಣೆ ತುಂಬ ವಿಶೇಷವಾಗಿದೆ. ಯಾಕೆ ಅಂತಂದರೆ ಎಲ್ಲ ರೀತಿ ಒಂದು ಈ ಅಂಡರ್ವರ್ಲ್ಡ್ ಅಥವಾ ಸುಮ್ಮನೆ ಯಾವುದೋ ಒಂದು ರಿವೆಂಜ್ ಸ್ಟೋರಿ ಆ ಥರ ಇಲ್ಲ. ಪ್ರವೀಣ್ ಆಗಲೇ ಹೇಳ್ದಂಗೆ ತುಂಬ ವಿಶಿಷ್ಟವಾಗಿದೆ ಕತೆ. ಎಲ್ಲ ಪಾತ್ರಗಳಿಗೂ ಅದದೇ ಪ್ರಾಮುಖ್ಯತೆನೇ ಇಲ್ಲಿ ಕೊಡಲಾಗಿದೆ. ಅದಕ್ಕೆ ಇಲ್ಲಿ ಹೀರೋ ಹೀರೋಯಿನ್ ಅನ್ನೋದಕ್ಕಿಂತ ಒಂದು ಸ್ಟೋರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ, OTTಲಿ ನೋಡಿ, ಆದರೆ ಮೊದಲು ಥಿಯೇಟ್ರಲ್ಲಿ ನೋಡಿಬಿಟ್ಟು ಆಮೇಲೆ OTTಲಿ ಪ್ರಮೋಟ್ ಮಾಡಿ. ರೋಹಿತ್ ಸರ್ ಹೇಳ್ದಂಗೆ ಅದದೇ ಅದರ ರಂಗಭೂಮಿ ಆಗಲಿ ಸ್ಟೇಜ್ ಮೇಲೆ ನೋಡಬೇಕು, ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು, ಹಾಗೆ ಇರಬೇಕು. ದಯವಿಟ್ಟು ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ ದಯವಿಟ್ಟು ಇದನ್ನು ದೊಡ್ಡ ಪ್ರಚಾರ ಮಾಡಿ ಈ ಠಾಣೆನ ಗೆಲ್ಲಿಸ್ಬೇಕಾಗಿದೆ ಅಂತ. ಥ್ಯಾಂಕ್ ಯು. ಕುಲ್ದೀಪಕ್, ಮೂಲತಃ ರಂಗಭೂಮಿ ನಟ. ಮೊದಲು ನಾನು ಸಿಂಹಸೇನ ಅನ್ನೋ ಸಿನಿಮಾದಲ್ಲಿ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದೆ. ಅದ ನಂತರ ಯಾವ್ದು ಮಾಡಬೇಕು ಏನೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಸೊ ಎಷ್ಟೋ ಒಂದು ಆಡಿಷನ್ನು ನಾವು ಅಟೆಂಡ್ ಮಾಡ್ತಿರ್ತೀವಿ. ಸೊ ಒಂದು ಆಡಿಷನಲ್ಲಿ ನಮ್ಮ ಥಿಯೇಟ್ರ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಗ್ತಾ ಇರ್ತೀವಿ. ಆಗ ನಮ್ಮ ಪ್ರವೀಣ್ ಅವರು ನಾವು ಒಟ್ಟಿಗೆ ಒಂದು ಆಡಿಷನ್ ಅಟೆಂಡ್ ಮಾಡಿದಾಗ ಈ ಥರ ಹೇಳಿದ್ರು, ಒಟ್ಟಿಗೆ ಮಾಡೋಣ, ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಅವರು ಫಸ್ಟು ನನಗೆ ಅಪ್ರೋಚ್ ಮಾಡಿದ್ದು, ಒಂದು ಒಳ್ಳೆ ಪಾತ್ರ ಇದೆ, ಪೊಲೀಸ್ ಪಾತ್ರ, ಸಿನಿಮಾ ಹೆಸರು ಠಾಣೆ.
ಓ ಹೌದಾ ಸರಿ, ನಾ ಎಲ್ಲ ಫುಲ್ ಒಂಥರ ಸಿಂಗಮ್ಮು ಆ ಸಿನಿಮಾ ಈ ಸಿನಿಮಾ ಎಲ್ಲ ನೋಡಿ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೆ. ನೆಕ್ಸ್ಟು ಡೈರೆಕ್ಟ್ರನ್ನ ಅಪ್ರೋಚ್ ಮಾಡಿದ್ರು. ಡೈರೆಕ್ಟರ್ ಸರ್ ಹತ್ರ ಎಲ್ಲ ಮಾತಾಡಿದೆ, ಭಗತ್ ಸರ್ ಹತ್ರ ಎಲ್ಲ. ನಾನು ನೋಡಿ, ಸರ್ ನೀವು ಪೊಲೀಸ್ ಬೇಡ, ಒಳ್ಳೆ ವಿಲನ್ ಪಾತ್ರ ಇದೆ ಮಾಡಿ. ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಶುರು ಆಯ್ತು, ಏನು ಮಾಡೋದು. ಯಾಕಂದರೆ ಒಬ್ಬ ಕಲಾವಿದಂಗೆ ಒಂದು ಪಾತ್ರದ ಬಗ್ಗೆ ಹೇಳಿದ್ರೆ ತುಂಬ ರಿಸರ್ಚ್ ಮಾಡ್ತಾ ಇರ್ತೀವಿ. ಸಡನ್ನಾಗಿ ಬೇರೆ ಪಾತ್ರ ಅಂತ ಹೇಳಿದಾಗ ಸೊ ಕೂದಲು ಬಿಡೋದಾಗಲಿ ಗಡ್ಡ ಬಿಡೋದಾಗಲಿ ಅದೆಲ್ಲ ಹಿಂಗಪ್ಪ ಮಾಡೋದು ಅಂತೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ನನ್ನ ಪಾತ್ರ ಮೂಡಿ ಬಂದಿದೆ. ಇನ್ನೊಂದು ಸಿನಿಮಾದಲ್ಲಿ ಅದು ಒಂದು ವಾತಾವರಣನೇ ಬೇರೆ, ರಂಗಭೂಮಿ ವಾತಾವರಣನೇ ಬೇರೆ. ಅದು ಎಲ್ಲರೂ ನಮ್ಮವ್ರ ಥರ ಇರ್ತೀವಿ. ಸಿನಿಮಾದಲ್ಲಿ ಅಂದರೆ ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಬಟ್ ಅಲ್ಲಿ ಶೂಟಿಂಗ್ ಹೋದಾಗ ಎಲ್ಲ ಹಿರಿಯರು ಎಲ್ಲರೂ ನಮ್ಮ ಜೊತೆ ಇದ್ದರು. ಸೊ ಆ್ಯಂಡ್ ನಮ್ಮ ಸ್ನೇಹಿತರು ರಿಷಿಯವರು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಸುಮ್ಮನೆ ಈಗ ಕೆಲವೊಂದು ಸಲ ಅವ್ನು ಬೆಳೀತಾ ಇದ್ದಾನೆ, ನಾವ್ಯಾಕೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಎಷ್ಟೋ ಕಡೆಗೆ ಇರುತ್ತೆ. ಬಟ್ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಎಲ್ಲ ಕಲಾವಿದರು ಎಲ್ಲರ ಜೊತೆಗಿದ್ದರು. ಸೊ ತುಂಬ ಖುಷಿ ಆಯಿತು ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗೌರ್ಮೆಂಟ್ ಹಾಲಿಡೇಗಳಿದ್ರೆ ರಜೆ ಆಗುತ್ತೆ. ಬಟ್ ರಾತ್ರಿ ಆಗಲಿ ಯಾವುದೇ ಗೌರ್ಮೆಂಟ್ ಹಾಲಿಡೇ ಇರಲಿ, ಬಾಗಿಲಾಗದೇ ಇರೋ ಏಕೈಕ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ನಾನು ಎಷ್ಟೋ ಸಲ ಮಧ್ಯರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಮನೆಗೆ ಹೋಗೋಕ್ಕೆ 2-3 ದಾರಿಗಳಿದ್ರು ಪೊಲೀಸ್ ಸ್ಟೇಷನ್ನು ಯಾವ ದಾರಿಲಿ ಇದೆಯೋ ಅದೇ ದಾರಿಲೇ ಮನೆಗೆ ಹೋಗ್ತಾ ಇದ್ದೆ. ಅಂದರೆ ಪೊಲೀಸ್ ಇದ್ದಾರೆ ಅಂದರೆ ಅಷ್ಟು ಧೈರ್ಯ, ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇದ್ದಾರೆ ಅನ್ನೋವಂಥ ಒಂದು ನಂಬಿಕೆ. ಸೊ ಈ ಸಿನಿಮಾದ ಮೂಲಕ ನಾವು ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಠಾಣೆ ಅಂತ ಹೆಸರಿಟ್ಟುಕೊಂಡಿರೋವಂಥ ಈ ಸಿನಿಮಾದಲ್ಲಿ ವರ್ಕ್ ಮಾಡಿ ತುಂಬ ಖುಷಿ. ಸೊ ಭಗತ್ ಸರು ಇದಕ್ಕಿಂತ ಮುಂಚೆ ಠಾಣೆ ಅಂತ ಇದು ಸೂಟ್ ಅಂತ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ನಾನು ಕಿರಣಪ್ಪ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ದೆ. ಸೊ ಆ ಶೂಟಿಂಗ್ ಟೈಮಲ್ಲಿ ಸೆಟ್ನ ಅವರು 1 ನಿಮಿಷನೂ ವ್ಯರ್ಥ ಮಾಡದೇ ಇರೋ ಥರ ಹ್ಯಾಂಡಲ್ ಮಾಡ್ತಿದ್ದ ರೀತಿ ಅದನ್ನೆಲ್ಲ ನೋಡಿ ತುಂಬ ಇಂಪ್ರೆಸ್ ಆಗಿತ್ತು. ಸೊ ಈ ಸಿನಿಮಾಗೆ ಸಿನಿಮಾಟೋಗ್ರಫಿಗೆ ಅಂತ ಕೇಳಿದಾಗ ನಾನು ಫಸ್ಟ್ ಕತೆ ಕೇಳಲಿಲ್ಲ. ಸರ್ ನೀವು ಡೈರೆಕ್ಟ್ರು ಅಂದರೆ ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ ಸರ್, ಖಂಡಿತ ಮಾಡೋಣ ಅಂತ ಹೇಳಿದ್ದೆ. ಸೊ ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟಿಂಗಲ್ಲಿ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳಾಗೋದು ಮಾಮೂಲಿ, ಅದು ಏನೇ ಇದ್ರೂ ಕೆಲಸಕ್ಕೋಸ್ಕರ. ಬಟ್ ಇಡೀ ಶೂಟಿಂಗಲ್ಲಿ ನನಗೂ ಆಗಲಿ ಭಗತ್ ಸರ್ಗಾಗಲಿ ನಮ್ಮಿಬ್ಬರ ಮಧ್ಯೆ ಒಂದಿನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಕೆಲಸ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್. ರಾಮಯ್ಯ ಅಂತೇಳಿ ಕಲಾವಿದ. ಮೂಲತಃ ಸಿನಿಮಾಗೆ ಬಂದು ಆಮೇಲೆ ಮತ್ತೆ ರಂಗಭೂಮಿಗೆ ಹೋಗಿದೆ. ಅಲ್ಲಿ ನಿರಂತರವಾದ 12 ವರ್ಷಗಳ ಕೆಲಸ ಮಾಡ್ತಾ ಒಂದು ನನ್ನದೇ ಆದಂಥ ಅಂತರಂಗ ಬಹಿರಂಗ ಅಂತೇಳಿ ತಂಡ ಕಟ್ಕೊಂಡು ಮುನ್ನಡೆಸ್ತಾ ಇದ್ದೀನಿ. ಹಿರಿಯರಾದಂತಹ ರಾಜಾರಾಮ್ ಸರ್ ಬಂದಿದ್ದಾರೆ, ಧನ್ಯವಾದಗಳು ಸರ್. ಸೊ ನಮ್ಮದು ನಿರ್ದೇಶಕರದ್ದು ಅವಿನಾಭಾವ ಸಂಬಂಧ 15-16 ವರ್ಷಗಳಿಂದ. ಅವರು ಸಮುದಾಯದಲ್ಲಿ ಇದ್ಬೇಕಾದ್ರಿಂದ ನಾನು ಸಮುದಾಯದಲ್ಲೇ ಮೊದಲು ಬಣ್ಣ ಹಚ್ಚಿದ್ದು, ಬೆಂಗಳೂರು ಸಮುದಾಯದಲ್ಲಿ. ಸೊ ಅಲ್ಲಿಂದ ಅವರ ನಮ್ಮ ಒಡನಾಟ. ಸೂಟ್ ಸಿನಿಮಾದಲ್ಲೂ ಇಬ್ಬರು ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲೂ ಇಬ್ಬರು ಜೊತೆಲೇ ಕೆಲಸ ಮಾಡಿದ್ವಿ. ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾಯಿದ್ರು. ನಮ್ಮ ನಿರ್ದೇಶಕರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅವ್ರು ಮಾಡಿದ 2 ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಕೊಟ್ಟಿದ್ರು, ಇದರಲ್ಲಿ ನೆಗೆಟಿವ್ ಜೊತೆಯಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೀನು ಪಾಸಿಟಿವ್ ಪಾತ್ರಗಳನ್ನೇ ಮಾಡು ಅಂತ ಇರ್ಬೋದು. ಸೊ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಭಗತ್ರಾಜ್ ಅವ್ರಿಗೆ. ದಯವಿಟ್ಟು ಇಲ್ಲಿ ಬಂದಿರೋಂತಹ ಎಲ್ಲ ಗಣ್ಯರಿಗೆ ಹಾಗೂ ಮಿತ್ರರಿಗೆ ಹಾಗೂ ನನ್ನ ಕೋ ಆರ್ಟಿಸ್ಟ್ಗಳಾದಂಥ ಎಲ್ಲರಿಗೂ ಹಾಗೂ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸದಾ ನಮ್ಮ ಠಾಣೆ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಈ ಠಾಣೆ ಸಿನಿಮಾಗೆ ಒಂದು ಫೈಟ್ ಅವಕಾಶ ಕೊಟ್ಟೋದಕ್ಕೆ ನಮ್ಮ ಡೈರೆಕ್ಟರ್ ಸಾರು, ಹೀರೋ ಸಾರು ಇವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೈಟ್ನ ಟೋಟಲು 5 ದಿವಸ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಹೊಗಳಿದ್ರು ಅವರೇ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಅದರಲ್ಲಿ ಪಾತ್ರ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಮೊದಲು ಧನ್ಯವಾದ ಹೇಳ್ತೀನಿ. ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದವಳು. 38 ವರ್ಷ ಸರ್ವೀಸು. ನನಗೆ 3 ಜನ ಮಕ್ಕಳು, ದೊಡ್ಡ ಮಗ ನವೀನ್, ಮಗಳು ಪ್ರತಿಮಾ, ಸೊಸೆ ಮತ್ತು ನನ್ನ ಸಹಮಿತ್ರರು, ಸಹ ಶಿಕ್ಷಕಿ, ಕಡೆಯವನು ನನ್ನ ಮಗ ಪ್ರವೀಣು. ನಂಗೆ ತುಂಬಾ ಭಯ ಆಗ್ತಿತ್ತು, ಇವನು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾನೆ ಅಂತ. ಆದರೂ ಏನೇ ಹೇಳಿದ್ರೂ ಅವನು ಬಿಡ್ತಿರ್ಲಿಲ್ಲ ಇದನ್ನು.
ನನಗೆ ಹೇಳ್ದೇನೆ ಎಷ್ಟೋ ಶೂಟಿಂಗ್ಗಳಿಗೆ ಹೋಗ್ಬಿಟ್ಟು ಬಂದ್ಬಿಡ್ತಿದ್ದ. ಸುಬ್ರಹ್ಮಣ್ಯ ನಗರಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಇದೆ, ಈಗಲೂ ಇದೆ ಅದು. ನಾವು ಅಲ್ಲಿದ್ದಾಗ ಹೋಗಿ ಹೋಗಿ ಕಿಟಕಿಲಿ ಅಲ್ಲಿ ಇಲ್ಲಿ ಸಂದಿಲಿ ನೋಡ್ತಿದ್ವಿ ಶೂಟಿಂಗು. ನನಗೆ ಆ್ಯಕ್ಚುಲಿ ಆ ಶೂಟಿಂಗಲ್ಲಿ ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಆದರೆ ನಿಜವಾದ ಶೂಟಿಂಗ್ ನೋಡಿದ್ದು ನನ್ನ ಮಗನ ಈ ಠಾಣೆ ಫಿಲಮ್ ಶೂಟಿಂಗಲ್ಲಿ. ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೇ ನಂಗೆ ತುಂಬಾ ಸುಸ್ತಾಗ್ಬಿಡ್ತು, ತಲೆನೋವು ಬಂದ್ಬಿಡ್ತು. ಎಷ್ಟು ಕಷ್ಟಪಡ್ತಾರೆ ಪಾಪ ಪ್ರತಿಯೊಬ್ಬರೂ, ಕ್ಯಾಮ್ರಾಮನ್ ಆಗಿರಲಿ, ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲರೂ. ಜೋರು ಮಳೆ ಅವತ್ತು, ಅಂಥದ್ರಲ್ಲೂ ಮಳೆನೂ ಲೆಕ್ಕಿಸದೆ ಅವರು ಶೂಟಿಂಗ್ ಮಾಡ್ತಿದ್ರು. ನಿಜವಾಗೂ ತುಂಬ ಕಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ನಾನು ಶಾಲೆ ಮಕ್ಕಳಿಗೆ ಹೇಳ್ತಾ ಇದ್ದಿದ್ದು, ತುಂಬ ಕಷ್ಟಪಟ್ರೇ ನಮಗೆ ಒಳ್ಳೆ ಫಲ ಸಿಗೋದು ಅಂತ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ ಅಷ್ಟೇ ನಾನು ಹೇಳ್ತೀನಿ. ಇಷ್ಟೊಂದು ದೊಡ್ಡ ಸಾಹಸ ಮಾಡಿದ್ದೀರಾ ಅಂದರೆ ತುಂಬಾ ಖುಷಿ ಆಗ್ತಿದೆ. ಮಾನಸ ಮೇಡಮ್, ನಿಮ್ಮದು ನಾನು ತುಂಬ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ ಹಾಡುಗಳೆಲ್ಲ ಬರೆದಿದ್ದೀರಾ. ತುಂಬ ಥ್ಯಾಂಕ್ಸ್ ಮೇಡಮ್. ರಮಾ ಮೇಡಮ್ ಇಷ್ಟೊಂದು ಸಾಹಸ ಮಾಡಿದ್ದಾರೆ, ಅದು ಮಕ್ಕಳ ಕೈಯಲ್ಲಿ ಹೇಳಿಸೋದು ಅಂದರೆ ತುಂಬ ಕಷ್ಟ, ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಹಾಡುಗಳು ಹೇಳ್ಸಿದ್ದೀರಾ, ತುಂಬ ಥ್ಯಾಂಕ್ ಯು ಮೇಡಮ್. ಆಮೇಲೆ ತರುಣ್ ಸರು ನನ್ನ ಮಗನ ಫಿಲ್ಮ್ ಬಗ್ಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ಬಂದಿದ್ದಂಥ ಹಿರಿಯ ಕಲಾವಿದರು ಎಲ್ಲರಿಗೂ ಮತ್ತು ರಂಗಭೂಮಿ ಕಲಾವಿದರು ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಮಗ ಒಬ್ಬನೇ ಅಲ್ಲ ಇಲ್ಲಿ ಕಷ್ಟಪಟ್ಟಿರೋದು, 200 ಜನ ಅಂತ ಹೇಳಿದರು ಮೇಡಮ್. ಎಲ್ಲರಿಗೂ ತುಂಬ ಕಷ್ಟ ಇದೆ ಅಲ್ಲಿ ಶೂಟಿಂಗ್ ಮಾಡೋ ಸಮಯದಲ್ಲಿ. ನಾವೇನು ಬರೀ ಮೂರು ಅವರಲ್ಲಿ ಫಿಲಮ್ ನೋಡ್ಬಿಡ್ತೀವಿ, ಆದರೆ ಅಲ್ಲಿ ಶೂಟಿಂಗಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಸ್ಪಾಟ್ ತೆಗಿಬೇಕಾದ್ರೆ ಎಷ್ಟು ಅವರ್ ಕಷ್ಟಪಡ್ತಾರೆ. ನಿಜವಾಗೂ ನಂಗೆ ತುಂಬಾ ಕಣ್ಣಲ್ಲೇ ನೀರು ಬಂದ್ಬಿಡ್ತಾವತ್ತು. ಇಷ್ಟೊಂದು ಕಷ್ಟ ನಾವು ಶೂಟಿಂಗಲ್ಲಿ ಇಷ್ಟೊಂದು ಕಷ್ಟಪಡ್ತಾರ ಕಲಾವಿದರು ಅಂತ. ತುಂಬ ಕಷ್ಟಪಟ್ಟಿದ್ದೀರಾ, ನೀವೆಲ್ಲ ಕಷ್ಟಪಟ್ಟಿರೋದಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ಅಂತ ನಾನು ನನ್ನ ಮನೆ ದೇವರಾದಂಥ ಆದಿನಾರಾಯಣ ಸ್ವಾಮಿ ಎಲ್ಲ ದೇವ್ರನ್ನೂ ಕೇಳ್ಕೊತಾ ಇದ್ದೀನಿ, ನಿಮಗೆಲ್ಲ ಒಳ್ಳೆ ಪ್ರತಿಫಲ ಸಿಗಲಿ. ಹೀಗೆ ನಿಮ್ಮ ಜರ್ನಿ, ಕಲಾವಿದರ ಜರ್ನಿ ಹೀಗೆ ಮುಂದುವರಿಲಿ ಅಂತ ನಾನು ಮಾತಾಡಿಸ್ತೀನಿ. ಹೇಗೆ ದಯಾನಂದ್ ಅವರಿದ್ದಾರೆ, ರಿಷಿಯವರು ಜೊತೆಗೂಡಿ ಠಾಣೆ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದ್ದಾರೆ. ಭಗತ್ ರಾಜ್ರವರ ಒಂದು ಪರಿಕಲ್ಪನೆಯಲ್ಲಿ. ಶುಭವಾಗಲಿ ಸಿನಿಮಾ ಟೀಮ್ಗೆ ಅಂತ ಹಾರೈಸ್ತಾ, PCD2 ಫಿಲ್ಮ್ ಫ್ಯಾಕ್ಟ್ರಿ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂಥ ಸಿನಿಮಾ